ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ಲಾ ಕರಾಡ ಬಂಧುಗಳಿಗೆ ನಾನು ಶೋಭಾ ಮಾಡುವ ನಮಸ್ಕಾರಗಳು. ಗೂಗಲ್ ಮೀಟಿನ ಈ ವೇದಿಕೆಯಲ್ಲಿ ಆಯೋಜನೆಯಾಗಿರುವ ಕರಾಡ ವಿಶ್ವ ವೆಬಿನಾರ್ ಸರಣಿಯ 34ನೇ ಸಂಚಿಕೆಗೆ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಆತ್ಮೀಯ ಸ್ವಾಗತ. ಆಡಿಯೋವನ್ನು ಮ್ಯೂಟ್ ಮಾಡಿ ಹಾಗೂ ವಿಡಿಯೋವನ್ನು ಆಫ್ ಮಾಡಿಕೊಂಡು ವೆಬಿನಾರಿನ ಈ ಸಂಚಿಕೆಯಲ್ಲಿ ಭಾಗವಹಿಸಲು ನಾನು ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮವನ್ನು ಮೊದಲಿಗೆ ದೇವರನ್ನು ಸ್ತುತಿಸುತ್ತಾ ಆರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಪ್ರದ್ಯುಮ್ನ ಶರ್ಮಾ ಉಪಂಗಳ ಇವರಿಂದ. ವೇದಾನುದ್ಧರತೆ ಜಗನ್ನಿವಹತೆ ಭೂಗೋಳ ಉದ್ಬಿಭ್ರತೆ ದೈತ್ಯಂ ಧಾರಯತೆ ಬಲಿಂ ಛಲಯತೆ ಕ್ಷತ್ರಕ್ಷಯಂ ಕುರ್ವತೆ ಪೌಲಸ್ತ್ಯಂ ಜಯತೆ ಹಲಂ ಕಲಯತೆ ಕಾರುಣ್ಯ ಮಾತನ್ವತೆ ಮ್ಲೇಚ್ಛಾ ಮೂರ್ಛಯತೆ ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ. ಧನ್ಯವಾದ ಪ್ರದ್ಯುಮ್ನ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇಂದಿನ ನಿತ್ಯ ಪಂಚಾಂಗದ ವಿವರವನ್ನು ಶ್ರೀಯುತ ನಾಗರಾಜ ಉಪ್ಪಂಗಳ ಇವರು ತಿಳಿಸಲಿದ್ದಾರೆ. ರಾಜಣ್ಣ, ನಿತ್ಯ ಪಂಚಾಂಗ. 14/2/1926 ಶನಿವಾರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣದ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ದ್ವಾದಶಿ ಇಂದು. ವಾರ ಮಂದ ಅಥವಾ ಸ್ಥಿರವಾರ ಅಂತ ಹೇಳ್ತೇವೆ. ಈ ಶುಭ ದಿನಕ್ಕೆ ತಮ್ಮೆಲ್ಲರನ್ನ ಮತ್ತೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದ ರಾಜಣ್ಣ. ಇಂದಿನ ನಮ್ಮ ಅತಿಥಿ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಅಶೋಕ ಮುಂಡಕಾನ ಇವರು. ಇವರ ಕಿರು ಪರಿಚಯವನ್ನು ಇದೀಗ ನಾನು ನಿಮಗೆ ಮಾಡಿಕೊಡುತ್ತೇನೆ. ಪುತ್ತಿಗೆ ಗ್ರಾಮದ ಮುಂಡಕಾನ ಪದ್ಮನಾಭ ಭಟ್ ಜಲಜಾಕ್ಷಿ ದಂಪತಿಯ ಹಿರಿಯ ಪುತ್ರನಾಗಿ ಜೂನ್ 30, 1964 ಶ್ರೀಯುತ ಅಶೋಕ ಮುಂಡಕಾನ ಇವರ ಜನನ. ಪುತ್ತಿಗೆ ಹಾಗೂ ನಿರ್ಚಾಲು ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಉಜಿರೆಯ ಧರ್ಮಸ್ಥಳ ಶಾಲೆಯಲ್ಲಿ ಹೈಸ್ಕೂಲು ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಪದವಿ ಶಿಕ್ಷಣ. ಪದವಿಯ ನಂತರ ಉದ್ಯೋಗವನ್ನರಸಿ ಹುಬ್ಬಳ್ಳಿಗೆ ಬಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯ ಪ್ರತಿನಿಧಿಯಾಗಿ ಉದ್ಯೋಗವನ್ನು ಆರಂಭಿಸಿದರು. ಸುಮಾರು 3.5 ದಶಕಗಳ ಕಾಲ ಹಲವು ಪ್ರತಿಷ್ಠಿತ ಫಾರ್ಮಾ ಕಂಪನಿಗಳಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನುಭವ. ಆಮೇಲೆ 2000ನೇ ಇಸವಿಯಲ್ಲಿ ಡಯಾಕೇರ್ ಹೆಸರಿನ ಸ್ವಂತ ಸಂಸ್ಥೆ ಸ್ಥಾಪಿಸಿ ಮಧುಮೇಹ ಹಾಗೂ ಇತರೆ ಔಷಧಿಗಳ ವಿತರಣೆ ಮತ್ತು ಮಧುಮೇಹದ ಬಗ್ಗೆ ಮಾಹಿತಿ, ಶಿಕ್ಷಣ ನೀಡುತ್ತಾ ಚಿಕಿತ್ಸಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. 2023ರಲ್ಲಿ ತಮ್ಮದೇ ಬ್ರ್ಯಾಂಡ್ ಡಯಾಕೇರ್ ಫಾರ್ಮಾಸ್ಯೂಟಿಕಲ್ ನೋಂದಾವಣೆ ಮಾಡಿಕೊಂಡು ಹಲವು ಉಪಯುಕ್ತ ಔಷಧಿಗಳ ವಿತರಕರೂ ಆಗಿದ್ದಾರೆ. ಸಮಾಜದ ಆಗು ಹೋಗುಗಳ ಕುರಿತು ವಿಶೇಷ ಆಸಕ್ತಿ ಹೊಂದಿರುವ ಅಶೋಕ ಮುಂಡಕಾನ ಇವರು ಹಲವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಬೆಂಗಳೂರು ಕರಾಡ ಸಮಾಜದ ಕಾರ್ಯದರ್ಶಿಯಾಗಿ, ಮುಂದೆ ಅಧ್ಯಕ್ಷರಾಗಿ ಮುಂಚೂಣಿಯಲ್ಲಿ ನಿಂತು ರಜತ ಸಂಭ್ರಮ ವರ್ಷದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಹೆಗ್ಗಳಿಕೆ ಇವರದು. ಪತ್ನಿ ಸ್ನೇಹಲತಾ ಹಾಗೂ ಮಕ್ಕಳೊಂದಿಗೆ
ಬೆಂಗಳೂರಿನ ಪದ್ಮನಾಭ ನಗರದ ಅಭಿಲಾಷಾ ಮನೆಯಲ್ಲಿ ವಾಸವಿದ್ದಾರೆ. ಇಂದಿನ ಈ ಸರಣಿಯಲ್ಲಿ ಶ್ರೀಯುತರು ಮಧುಮೇಹ ಭಯಬೇಡ ಜಾಗೃತೆ ಇರಲಿ ಎನ್ನುವ ವಿಷಯದ ಮೇಲೆ ಮಾತನಾಡಲು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅಶೋಕಣ್ಣ, ನಮಸ್ಕಾರ. ಓವರ್ ಟು ಯು. ಶೋಭಾ. ಓಂ ನಮೋ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ರೂಪಿಣಿ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ನಮ್ಮ ಆರಾಧ್ಯ ದೈವ ಶಿವ. ಭಾರತದವರ ಎಲ್ರಿಗೂ ಶಿವನೇ, ಯಾಕಂದ್ರೆ ಭಾರತ ಸರ್ವಂ ಶಿವಮಯಂ. ಇಲ್ಲಿ ಶಿವ ದಕ್ಷಿಣಾಮೂರ್ತಿಯ ಸ್ವರೂಪ ಅಂದ್ರೆ ಅದು ಅಪಾರ ವಿಸ್ಡಮ್ ಅನ್ನು ಕೊಡುವಂತ ಗುರು ಆಗಿರುವಂತ ಶಿವ ಇಲ್ಲಿ. ಸೊ ಸೌಮ್ಯನು ಹೌದು. ಸೊ ಇವತ್ತಿನ ಇದಕ್ಕೆ ಪೀಠಿಕೆಯಾಗಿ ಶಿವನನ್ನು ಧ್ಯಾನಿಸ್ತಾ ಧನ್ವಂತರಿ ಹತ್ರ ಸರ್ವರಿಗೂ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಈಗಿನ ಪ್ರಸ್ತುತ ಸಮಸ್ಯೆಯಾದ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಮೆಲೈಟಸ್ ಅಥವಾ ಕನ್ನಡದಲ್ಲಿ ಮಧುಮೇಹದ ಬಗ್ಗೆ ನಾನು ಒಂದಷ್ಟು 2005ರಿಂದ ಈಗ ಶೋಭಾ ಹೇಳಿದಾಗೆ ನಾನು ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಷನ್ ಎಜುಕೇಶನ್ ಎಲ್ಲ ಸ್ಟಾರ್ಟ್ ಮಾಡಿ ನಾನು ಕಲಿತ ಒಂದಷ್ಟು ವಿಷಯಗಳನ್ನು ಈ ವೆಬಿನಾರ್ ಅಥವಾ ಜ್ಞಾನ ಸತ್ರದಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸರಿಯಾದ ವಿಷಯಗಳಿದ್ರೆ ದಯವಿಟ್ಟು ಸ್ವೀಕರಿಸಿ, ತಪ್ಪೆಲ್ಲ ನಂದೆ ಅಂತ ಹೇಳ್ತಾ ಈ ವೆಬಿನಾರ್ ಅಥವಾ ಜ್ಞಾನ ಸತ್ರದ ಮೂಲ ನಮ್ಮ ಶ್ರೀ ನಾಗರಾಜ ಉಪ್ಪಂಗಳ. ನಮ್ಮಲ್ಲಿರುವ ಒಂದು ವಿಷಯ ಏನಂದ್ರೆ, ನಮ್ಮಲ್ಲಿ 2 ಪೋರ್ಷನ್ ಬ್ರೈನ್ ಇರುತ್ತೆ, ಲ್ಯಾಟ್ರಲ್ ಪೋರ್ಷನ್ ಎಷ್ಟೋ ಜನ ಯೂಸ್ ಮಾಡಲ್ಲ. ನಮ್ಮಲ್ಲಿ ಈಗ ನಾಗರಾಜ ಉಪ್ಪಂಗಳ ಅದು 2 ಯೂಸ್ ಮಾಡಿ ಅವರ ಅನಾಲಿಸಿಸ್ ಸ್ಕಿಲ್ ಅದೇ ತರ ತುಂಬಾ ಚೆನ್ನಾಗಿರುತ್ತದೆ. ಸೊ ಅವರು ಸ್ಟಾರ್ಟ್ ಮಾಡಿದ ಇದು ಆಗ್ಲಿ ಸಾಮಾಜ ವರ್ಗಮನ, ಅವರು ಏನಾದ್ರೂ ಒಂದು ಈ ತರದ್ದು ಮಾಡ್ತಾನೆ ಇರ್ತಾರೆ. ಈಗ ಲೇಟೆಸ್ಟ್ ಆಗಿ ಅವರು ಅವರ ಜನಸೇವಾ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಕನಸಾದ ಹಿರಿಯರ ಮನೆ ಮಾಡಿದ್ದಾರೆ. ಅದೇ ತರ ಈ ವೆಬಿನಾರ್ ಇಂದ ಸುಮಾರು ಜನಕ್ಕೆ ಜ್ಞಾನ ಹಂಚುವಲ್ಲಿ ಅವರು ನೆರವಾಗಿದ್ದಾರೆ. 34 ನಿರಂತರ 34ನೇ ಜ್ಞಾನ ಸತ್ರ ನಡೆಸ್ತಾ ಇದ್ದಾರೆ. ಅಂದ್ರೆ ಅವರ ಕೃತುಶಕ್ತಿಗೆ ನನ್ನ ಮೊದಲ ವಂದನೆ. ಹಾಗೂ ಜಗನ್ನಿಯಾಮಕ ಶ್ರೀಕೃಷ್ಣನನ್ನು ಧ್ಯಾನಿಸಿದ ಪ್ರದ್ಯುಮ್ನ ಶರ್ಮಾ ಅವನಿಗೂ ವಂದನೆ. ಮತ್ತೆ ಈಗ ನನ್ನ ಪರಿಚಯ ಮಾಡಿದ ಹಾಗೂ ಕಾರ್ಯಕ್ರಮ ನಡೆಸುತ್ತಿರುವ ಶೋಭಾ ಅವರಿಗೂ ವಂದನೆ. ಪ್ರಸ್ತುತ ವಿಷಯ ಮಧುಮೇಹ ಭಯ ಬೇಡ ಜಾಗ್ರತೆ ಇರಲಿ. ಇದರಲ್ಲೇ ಮಧುಮೇಹದ ಸಾರ ಅಡಗಿದೆ. ನಾವು ಜಾಗ್ರತೆಯಾಗಿ ಇಟ್ಕೊಂಡ್ರೆ ಯಾವ ವಿಷಯದಲ್ಲೂ ಯಶಸ್ಸು ಕಾಣ್ಬೋದು, ಸ್ವಲ್ಪ ತಡವಾಗ್ಬೋದು. ಅದೇ ತರ ಮಧುಮೇಹವೂ ಅಷ್ಟೇ, ನಾವು ಅದು ಭಯ ಪಡದೆ ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನು ನಡೆಸ್ತಾ ಅದು ಏನೆಲ್ಲ ಕೇಳ್ತದ ಅದನ್ನು ಡಿಸಿಪ್ಲಿನ್ ಆಗಿ ನಡೆಸ್ಕೊಟ್ರೆ ಮಧುಮೇಹ ಯಾರಿಗೂ ತೊಂದರೆ ಮಾಡೋದಿಲ್ಲ. ಮತ್ತೆ ಮಧುಮೇಹದ ಬಗ್ಗೆ ಕೆಲವೆಲ್ಲ ತಪ್ಪು ಕಲ್ಪನೆಗಳಿದೆ. ಆ ತಪ್ಪು ಕಲ್ಪನೆಯನ್ನು ಹೋಗನಾಡಿಸಲಿ ನಾನು ಇವತ್ತು ಯಶಸ್ವಿ ಆದ್ರೆ ನನ್ನ ಈ ಶ್ರಮ ಅಥವಾ ನಮ್ಮ ನಾಗರಾಜ್ ಅವರ ಈ ಜ್ಞಾನ ಸತ್ರ ಸಾರ್ಥಕ ಅಂತ ನನ್ನ ಭಾವನೆ. ಮೊದಲನೇದಾಗಿ ಮಧುಮೇಹದ ಹೇಗೆ ಬರ್ತದೆ ಒಬ್ರಿಗೆ, ಅಥವಾ ಮಧುಮೇಹದಲ್ಲಿ ಎಷ್ಟು ವಿಧ ಅಂತ ನಾವು ಮಾತಾಡೋದಾದ್ರೆ, ಮಧುಮೇಹವನ್ನು ಬ್ರಾಡ್ಲಿ ಟೈಪ್ 1 ಡಯಾಬಿಟಿಸ್. ಮಧುಮೇಹ ಅಂದ್ರೆ ಮೂತ್ರದಲ್ಲಿ ಮಧು ಇರುವುದು ಅಥವಾ ಸಿಹಿ ಮೂತ್ರ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಗ್ರೀಕ್ ವರ್ಡ್ ಅದು ಡಯಾಬಿಟಿಸ್ ಅಂದ್ರೆ ಟು ಸೈಫನ್ ಆಫ್ ಅಂತ, ಅಂದ್ರೆ ಜಾಸ್ತಿ ಹೊತ್ತು ಟಾಯ್ಲೆಟ್ಗೆ ಹೋಗುದು, ಜಾಸ್ತಿ ಹೊತ್ತು ಮೂತ್ರಕ್ಕೆ ಹೋಗುದಕ್ಕೆ ಸೈಫನ್ ಆಫ್ ಅಂತ ಬ್ರಾಡ್ಲಿ ಹೇಳಿದ್ದಾರೆ. ಮೆಲೈಟಸ್ ಅಂದ್ರೆ ಸ್ವೀಟ್. ಸೊ ಮಧುಮೇಹ ಅಂದ್ರೆ ಸಿಹಿ ಮೂತ್ರ. ಮಧುಮೇಹ ಜನರಲಿ ಹೇಗೆ ಬರ್ತದೆ ಅಂತಂದ್ರೆ ಅದರಲ್ಲಿ ವಿಧಗಳು ಹೇಳ್ತೀನಿ. ಫಸ್ಟ್ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕ್ಲಾಸಿಫಿಕೇಶನ್ GDM ಅಂತ, ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂತ. ಈ ಟೈಪ್ 1 ಡಯಾಬಿಟಿಸ್ ಬರೋದು ಹುಟ್ಟಿದಾರಭ್ಯ. ನನ್ನ ಅನುಭವ ಇಲ್ಲಿ ಲೀಡಿಂಗ್ ಡಾಕ್ಟರ್ ಪೀಡಿಯಾಟ್ರಿಕ್ ಎಂಡೋಕ್ರಿನಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಕವಿತಾ ಭಟ್ ಅಂತಿದ್ದಾರೆ. ಅವರು ಒಂದು ದಿವಸ ನನ್ನನ್ನು ಕರೆದು ಒಂದು ನ್ಯೂ ಬಾರ್ನ್ ಬೇಬಿಗೆ ಗ್ಲೂಕೋಮೀಟರ್ ಬೇಕು ಅಂತ ಕರೆದಿದ್ರು. ಆ ಪೇಷಂಟ್ ನ ಮನೆ ಇಂದಿರಾನಗರದಲ್ಲಿ. ನಾನೇ ಖುದ್ದಾಗಿ ಹೋಗಿದ್ದೆ. ಆ ಮಗುವಿಗೆ ಗ್ಲೂಕೋಮೀಟರ್ ಟೆಸ್ಟ್ ಮಾಡ್ಲಿಕ್ಕೆ ಅದರ ಕಾಲು, ಯಾಕಂದ್ರೆ ಬೇರೆ ಯಾವ ಭಾಗವೂ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಹೇಗೋ ಕಂಡು ಹುಡುಕಿದ್ರು, ಇದು ಈ ಪೇಷಂಟ್ ಡಯಾಬಿಟಿಕ್ ಪೇಷಂಟ್, ಅದು ಟೈಪ್ 1 ಅಟ್ಯಾಕ್. ಟೈಪ್ 1 ಹೇಗೆ ಬರ್ತದಂದ್ರೆ, ನಮ್ಮ ದೇಹದಲ್ಲಿ ಇರುವ ಹಲವು ಗ್ರಂಥಿಗಳಲ್ಲಿ ಮೇದೋಜ್ಜೀರಕ ಗ್ರಂಥಿ ಅಥವಾ ಅಗ್ನಾಶಯ ಅಥವಾ ಇಂಗ್ಲಿಷ್ ಅಲ್ಲಿ ಈಗ ಜಾಸ್ತಿ ಬಳಕೆಯಲ್ಲಿರೋದು ಇಂಗ್ಲಿಷ್ ಆದ್ರಿಂದ ಪ್ಯಾಂಕ್ರಿಯಾಸ್ ಅಂತ ಹೇಳ್ತಾರೆ. ಪ್ಯಾಂಕ್ರಿಯಾಸ್ ಅಲ್ಲಿ 4 ತರದ ಜೀವಕೋಶಗಳಿರ್ತದೆ. ಅದರಲ್ಲಿ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಥವಾ ಬೀಟಾ ಸೆಲ್ಸ್, ಲ್ಯಾಂಗರ್ಹ್ಯಾನ್ ಅಂತ ಒಬ್ಬ ವಿಜ್ಞಾನಿ ಅದನ್ನು ಕಂಡು ಹುಡುಕಿದ. ಸೊ ಅದಕ್ಕೆ ಮೆಡಿಕಲ್ ಇದರಲ್ಲಿ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಹೇಳ್ತಾರೆ, ಅಥವಾ ಬೀಟಾ ಸೆಲ್ಸ್ ಅಂತಿದೆ. ಬೀಟಾ ಸೆಲ್ಸ್ ನ ಮುಖ್ಯ ಕೆಲಸ ಇನ್ಸುಲಿನ್ ಸ್ರವಿಕೆ. ಇನ್ಸುಲಿನ್ ನಮ್ಗೆ ಯಾಕೆ ಬೇಕಂದ್ರೆ, ನಮ್ಮ ಎಲ್ಲ ದೇಹದಲ್ಲಿ ನಾವು ಏನು ಆಹಾರ ತಗೊಂಡ್ವೋ, ಅದು ವೆಜಿಟೇರಿಯನ್ ಇರ್ಲಿ, ನಾನ್ ವೆಜಿಟೇರಿಯನ್ ಇರ್ಲಿ, ಐಸ್ ಕ್ರೀಮ್ ಇರ್ಲಿ, ಯು ನೇಮ್ ದ ಫುಡ್, ಯಾವ ಆಹಾರ ತಗೊಂಡ್ರು ಕಡೆಗೆ ಅದು ಜೀರ್ಣಕ್ರಿಯೆಗೆ ಒಳಪಟ್ಟು ಅದು ಗ್ಲೂಕೋಸ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ.
ನಾವು ಕಹಿ ತಿಂದ್ರು ಗ್ಲೂಕೋಸ್ ಆಗುತ್ತೆ, ಸಿಹಿ ತಿಂದ್ರು, ಯಾವ ಷಡ್ರಸಗಳು ಯಾವದ್ದು ತಿಂದ್ರು ಕಡೆಗೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ಬೇಕು. ಹಾಗೆ ದೇಹಕ್ಕೆ ಎನರ್ಜಿ ಸಿಗ್ಬೇಕು. ಗ್ಲೂಕೋಸ್ ಅಯಾನ್ಸ್ ಅನ್ನು ಓಪನ್ ಮಾಡ್ಲಿಕ್ಕಿರುವ ಕೀಲಿಕೈ ಅಂತ ಒಂದು ಬ್ರಾಡ್ ಆಗಿ ಹೇಳ್ತಾರೆ ಇನ್ಸುಲಿನ್ ಅನ್ನು. ಸೊ ಬೇಕಾದಷ್ಟು ಪ್ರಮಾಣದಲ್ಲಿ ಯಾವಾಗ ಇನ್ಸುಲಿನ್ ಸೆಕ್ರೀಟ್ ಆಗ್ತಾ ಇಲ್ವೋ ದೇಹದಲ್ಲಿ, ಆಗ ಡಯಾಬಿಟಿಸ್ ಬಂದಿದೆ ಅಂತ. ಅದಕ್ಕೆ ಸೂಚನೆಗಳು ಏನಂದ್ರೆ, ಟೈಪ್ 1 ಡಯಾಬಿಟಿಸ್ ಅಲ್ಲಿ ಗ್ಯಾಡ್ ಟೆಸ್ಟ್ ಅಂತ ಹೇಳ್ತಾರೆ, ಅಥವಾ ಇನ್ನೊಂದು ತರದ ಟೆಸ್ಟ್ ಇದೆ. ಆ ಟೆಸ್ಟ್ ನೋಡುವಾಗ, ಈಗ ನನ್ನ ಹತ್ರ ಒಂದು ಸುರಕ್ಷಾ ಅಂತ ಒಬ್ಳು ಹುಡುಗಿ ಬಂದಿದ್ಲು. ಪಾಪ ಅವಳು 6ನೇ ಕ್ಲಾಸ್ 4ನೇ ಕ್ಲಾಸ್ ಇರುವಾಗ ಉಡುಪಿಯಲ್ಲಿ ಇದ್ಲು ಅವಳ ಹೆಸರು ಹೇಳ್ಬೋದು ಅಂತ ಹೇಳಿದಾಳೆ, ಅದರಿಂದಾಗಿ ನಾನು ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ. ಅವಳಿಗೆ ಅವಳ ವೈದ್ಯರು ಅಲ್ಲಿ ಉಡುಪಿಯಲ್ಲಿರುವವರ ಪೀಡಿಯಾಟ್ರಿಷಿಯನ್ಗೆ ಇವಳಿಗೆ ಏನ್ ಮಾಡಿದ್ರು ಡಯಾಬಿಟಿಸ್ ಇರ್ಬೋದು ಅಂತ. ಈಗ ನಮ್ಮ ರಾಜನಿಗಿರೋ ಹಾಗೆ ಆ ಲ್ಯಾಟ್ರಲ್ ಥಿಂಕಿಂಗ್ ಆ ಡಾಕ್ಟ್ರಿಗೆ ಇಲ್ಲದೆ ಪಾಪ ಬಹಳ ಪರಿತಾಪ ಪಡ್ತಾ ಇದ್ಲು. ಕಡೆಗೆ ಅವಳ ತಾಯಿ, ಡಾಕ್ಟ್ರೇ ಮಗುವಿನ ಮೂತ್ರದಲ್ಲಿ ಇದು ಇರುವೆ ಬರ್ತಾ ಇದೆ ನೋಡಿ ಅಂತ ಹೇಳುವಾಗ ಅವರಿಗೆ ಆ ಥಿಂಕಿಂಗ್ ಬಂದು, ಆಮೇಲೆ ಅವಳು ಇಲ್ಲಿಗೆ ಬಂದು ಇದು ಏನು ಬೇಕಾದಷ್ಟು ಟ್ರೀಟ್ಮೆಂಟ್ ತಗೊಂಡು ನಮ್ಮ ಹತ್ರ ಇನ್ಸುಲಿನ್ ಪಂಪ್ ಎಲ್ಲ ಹಾಕ್ಸ್ಕೊಂಡು ಹೋಗಿ ಈಗ ಅವಳು ತುಂಬಾ ಆರೋಗ್ಯವಾಗಿದ್ದಾಳೆ. ಇತ್ತೀಚೆಗೆ ನಾನು ಉಡುಪಿಗೆ ಹೋಗುವಾಗ ಬಹಳ ತುಂಬಾ ನಮಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಎನಿವೆ, ಇದು ಟೈಪ್ 1 ಡಯಾಬಿಟಿಸ್ ಹೇಗೆ ಬರ್ತದೆ ಅಂದ್ರೆ, ದೇಹದಲ್ಲಿ ಬೀಟಾ ಸೆಲ್ಸ್ ನ ಕೊರತೆ ಅಥವಾ ಇಲ್ವೇ ಇಲ್ಲ, ಆ ಕಾರಣಕ್ಕಾಗಿ ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಅದೇ ಈಗ ಹೇಳಿದಾಗ ಅದಕ್ಕೆ ಗ್ಯಾಡ್ ಟೆಸ್ಟ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಹುಟ್ಟಿದಾರಭ್ಯ. ಈಗ ಒಂದು ಕವಿತಾ ಭಟ್ ಪೇಷಂಟ್ ಇದು ಹೇಳಿದಾಗೆ ಹುಟ್ಟಿದಾರಭ್ಯದಿಂದ 16 ವರ್ಷದವರೆಗೆ ಬರುವ ಡಯಾಬಿಟಿಸ್ಗೆ ಅಥವಾ ಮಧುಮೇಹಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ. ಭಾರತದಲ್ಲಿ ಅದರ ಸಂಖ್ಯೆ ಕಡಿಮೆ, ಅಮೆರಿಕದಲ್ಲಿ ಹೈಯೆಸ್ಟ್ ಇರುವುದೇ ಟೈಪ್ 1 ಡಯಾಬಿಟಿಸ್. ಭಾರತದಲ್ಲಿ ಟೈಪ್ 2 ಡಯಾಬಿಟಿಕ್ಸ್ ಇರುವವರು ಜಾಸ್ತಿ. ಟೈಪ್ 2 ಡಯಾಬಿಟಿಕ್ಸ್ ಸುಮಾರಾಗಿ 40 ವರ್ಷ ನಂತರ ಬರ್ತದೆ. ಮೊದಲು ಬರುವ ಚಾನ್ಸಸ್ ಇರುತ್ತೆ, ಬಟ್ ಬೈ ಅಂಡ್ ಲಾರ್ಜ್ ಪಾಪ್ಯುಲೇಷನ್ ಪರ್ಸೆಂಟೇಜ್ ತಗೊಂಡ್ರೆ ಸುಮಾರು 80% ಜನಕ್ಕೆ 40 ವರ್ಷದ ಮೇಲೆ ಬರ್ತದೆ ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಬರೋದಕ್ಕೆ ಸೂಚನೆಗಳು ಏನಂದ್ರೆ, ಒಂದು ತೂಕ ಪೂರ್ತಿ ಕಡಿಮೆ ಆಗುದು, ಅಂದ್ರೆ ಜೀರ್ಣಕ್ರಿಯೆಗೆ ಬೇಕಾದಷ್ಟು ಇನ್ಸುಲಿನ್ ಇಲ್ಲದಿರುವಾಗ ಅದು ಆಹಾರ ಜೀರ್ಣವಾಗದೆ ಬರುದು ಇದು, ಅಥವಾ ಗಾಯಗಳು ಗುಣ ಆಗದೆ ಇರುದು. ಗಾಯ ಗುಣ ಆಗ್ಲಿಕ್ಕೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ಕ್ಯಾರಿಯರ್ ಬ್ಲಡ್ ಆದ್ರಿಂದ ಬ್ಲಡ್ ಸರಿ ಸಪ್ಲೈ ಇಲ್ಲ ಅಂತ ಅಂದ ಕೂಡಲೇ ಗಾಯಗಳು ಗುಣ ಆಗುದಿಲ್ಲ. ಆಮೇಲೆ ಫ್ರೀಕ್ವೆಂಟ್ ಟಾಯ್ಲೆಟ್ ವಿಸಿಟ್ ಅಂದ್ರೆ ಯೂರಿನೇಷನ್, ಫ್ರೀಕ್ವೆಂಟ್ ಯೂರಿನೇಷನ್. ಸಾಮಾನ್ಯವಾಗಿ ನಾವು 2 ರಿಂದ 3 ಸರ್ತಿ ಅಥವಾ 4 ಸರ್ತಿ ಯೂರಿನ್ ಪಾಸ್ ಮಾಡ್ತೀವಿ. ಅಂದ್ರೆ ಡಯಾಬಿಟಿಸ್ ಇರುವ ಪೇಷಂಟ್ಸ್ ಸುಮಾರು 6-7 ಸರ್ತಿ ಯೂರಿನ್ ಮಾಡ್ತಾರೆ. ಯೂರಿನ್ ಪಾಸ್ ಮಾಡಿದ ಹಾಗೆ ಅಷ್ಟೇ ನೀರು ಕುಡಿತಾರೆ. ಅಂದ್ರೆ ಅತಿಯಾದ ಬಾಯಾರಿಕೆ, ಅತಿಯಾದ ಫ್ರೀಕ್ವೆಂಟ್ ಯೂರಿನೇಷನ್. ಈ ಕಾರಣಗಳು ನೋಡುವಾಗ ಇದನ್ನು ನೋಡಿ ಪೇಷಂಟ್ ಅಥವಾ ಯಾರು ವ್ಯಕ್ತಿ ಡಿಸೈಡ್ ಮಾಡ್ಬೇಕು ಏನಂದ್ರೆ, ನಾನು ಡಾಕ್ಟರ್ ಹತ್ರ ಹೋಗಿ ತಪಾಸಣೆ. ನಂದು ಒಂದು ಸಲಹೆ ಇಲ್ಲಿ ಏನಂದ್ರೆ, 40 ವರ್ಷ ಆದ ಪ್ರತಿಯೊಬ್ರು ನಮ್ಮಲ್ಲಿರೋ ಎಲ್ಲರೂ ಸಹ ಇದು ಒಂದು ಆನ್ಯುವಲ್ ಹೆಲ್ತ್ ಚೆಕಪ್ ಮಾಡಲೇಬೇಕು. ಡಯಾಬಿಟಿಸ್ ಇರ್ಲಿ ಇಲ್ಲದಿರ್ಲಿ, ಡಯಾಬಿಟಿಸ್ ಇಲ್ಲ ಅಂದ್ರೆ ನಾವು ಸಂತೋಷ ಪಡೋಣ, ಡಯಾಬಿಟಿಸ್ ಇದ್ರೆ ಅದಕ್ಕೆ ಸೂಕ್ತ ಔಷಧಿ ತಗೊಂಡು ಆರೋಗ್ಯವಾಗಿರೋಣ ಅಂತ. ಹಾಗೆ ಸೊ ಇದು ಡಯಾಬಿಟಿಸ್ ಬರಲು ಏನು ಕಾರಣಗಳು ಅಂತ ತಿಳ್ಕೊಂಡಾಯ್ತು. ಆಮೇಲೆ ಅದಕ್ಕೆ ಬೇಕಾದ ಔಷಧಿಗಳೀಗ ಹಲವು ತರ, ಈಗಿನ ಅಡ್ವಾನ್ಸ್ಡ್ ಮೆಡಿಕಲ್ ಸೈನ್ಸ್ ಅಲ್ಲಿ ಬೇಕಾದಷ್ಟು ಔಷಧಿ ಇದೆ. ಅದರ ಮೇಲೆ ಡಯಾಬಿಟಿಸ್ ಉಗಮ ನಮ್ಮಲ್ಲಿ ಭಾರತದಲ್ಲೇ ಫಸ್ಟ್ ಆಯ್ತು ಅಂತ ಒಂದು ರಿಪೋರ್ಟ್ ಹೇಳ್ತದೆ. ಏನಂದ್ರೆ ಡಯಾಬಿಟಿಸ್ ಸುಮಾರು ನಮ್ಮ ಭಾರತದ ವಿಜ್ಞಾನಿ ಸುಶ್ರುತ, ಸನಾತನ ವೈದ್ಯ ಸುಶ್ರುತನೇ 660ನೇ ಇಸವಿಯಲ್ಲಿ ಡಯಾಬಿಟಿಸ್ ಕಂಡು ಹಿಡಿದ. ಅದಕ್ಕೆ ಅವನು ಮಧುಮೇಹ ಅಂತ ಹೆಸರಿಟ್ಟ. ಯಾಕಂದ್ರೆ ಅದು ಹೇಗೆ ಟೆಸ್ಟ್ ಮಾಡ್ತಿದ್ದ ಅಂದ್ರೆ, ಅವನಿಗೆ ಯಾವುದೇ ಕ್ಲೂ ಸಿಕ್ಕದೆ ಇರುವಾಗ ಅವನು ಯೂರಿನ್ಗೆ ಇರುವೆಗಳನ್ನು ಬಿಡ್ತಿದ್ದಂತೆ. ಇರುವೆಗಳ ಮೂತ್ರ ಕುಡಿದ್ರೆ ಆ ಪೇಷಂಟ್ಗೆ ಡಯಾಬಿಟಿಸ್ ಅಂತ ಹೇಳಿ ಸೂಕ್ತ ಆಯುರ್ವೇದ ಚಿಕಿತ್ಸೆ ಕೊಡ್ತಿದ್ದ. ಅದು ಈಗ ಆ ಕಾಲದ 660 ಕಾಲದಲ್ಲಿ ಇದ್ದ ಆಯುರ್ವೇದದ ರಿಸರ್ಚ್ ಇನ್ನಷ್ಟು ಈಗ ನಡೆದಿರ್ತಿದ್ರೆ, ಭಾರತ ಸ್ವಾತಂತ್ರ್ಯ ಆದ್ಮೇಲೆ ಆದ್ರೂ 70 ವರ್ಷದಲ್ಲಿ ನಡೀತಿದ್ದಿದ್ರೆ ಈಗ ಆಯುರ್ವೇದದಲ್ಲೇ ಉತ್ತಮ ಔಷಧಿಗಳು ನಮ್ಗೆ ಒದಗ್ತಿದ್ದು ಅನ್ನೋದು ನಿಸ್ಸಂದೇಹ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಆಳುವವರು 1947 ನಂತರ ಭವ್ಯ ಭಾರತ ಕಟ್ತೇವೆ ಅಂತ ಹೇಳಿ ರಿಸರ್ಚಿಗೆ 1 ರೂಪಾಯಿ ಕೊಡದೆ, ಅಥವಾ ರಿಸರ್ಚ್ ಅನ್ನು ವಿಂಡೋ ಡ್ರೆಸ್ಸಿಂಗ್ ಆಗಿ ತಕೊಂಡು ಏನೋ ಸಮ್ ಅಮೌಂಟ್, ಯಾವಾಗ ಗವರ್ಮೆಂಟ್ ಎನ್ಕರೇಜ್ ಮಾಡಲ್ಲ ಆಗ ರಿಸರ್ಚ್ ನಡೆಯಲ್ಲ. ರಿಸರ್ಚ್ಗೆ ಅಮೆರಿಕ ಖರ್ಚು ಮಾಡಿದೆ ಅಥವಾ ಪಾಶ್ಚಾತ್ಯ ದೇಶಗಳು ಖರ್ಚು ಮಾಡಿದ ಹಾಗೆ ನಮ್ಮಲ್ಲೂ ರಿಸರ್ಚ್ಗೆ ಖರ್ಚು ಮಾಡಿದ್ರೆ ಆಯುರ್ವೇದ ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತಿತ್ತು, ನಮ್ಗೆ ಆಯುರ್ವೇದದಲ್ಲೇ ಚಿಕಿತ್ಸೆ ಬರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಅದಾಗದೇ ಇರೋದ್ರಿಂದ ಈಗ ನಮ್ಮ ಭಾರತದಲ್ಲಿ ಈಗ ಮೊನ್ನೆ ಕೊರೋನಾ ಬರೋವರೆಗೆ ಒಂದೇ ಒಂದು ರಿಸರ್ಚ್ ಐಟಮ್ ಇದು ನಡೆದಿಲ್ಲ ಅನ್ನೋದಕ್ಕೆ ನನಗೂ ವಿಷಾದ ಆಗ್ತದೆ. ಈಗ ನಾವು ಮಾತಾಡ್ತಿರುವ ಎಲ್ಲಾ ಮೆಡಿಸಿನ್ಸ್ ಎಲ್ಲವೂ ಪರದೇಶಿನೇ.
ನಾವು ಆಫ್ ಪೇಟೆಂಟ್ ಆದ ಪ್ರಾಡಕ್ಟ್ಸ್ ನಮಗೆ ಕಡಿಮೆಗೆ ಸಿಗ್ತದೆ. ಪೇಟೆಂಟ್ ಇರೋ ಪ್ರಾಡಕ್ಟ್ಸ್ ಬೇಕು ಅಂತ ಅದನ್ನು ನಾವು ಅದೇ ಅವರ ರೇಟ್ ಕೊಟ್ಟು ತಗೊಳ್ಬೇಕಾದ ಪರಿಸ್ಥಿತಿ ಭಾರತಕ್ಕಿದೆ. ಇನ್ನಾದ್ರೂ ಅದು ಬದಲಾಗ್ಬೋದು ಅಂತ ಆಶಿಸೋಣ. ಕೊರೋನಾ ಟೈಮಲ್ಲಿ ನಮ್ಮ ಮೋದಿಜಿಯವರ ಡಿಸಿಷನ್ ಇಂದಾಗಿ ಬೇಕಾದಷ್ಟು ಕೊರೋನಾ ವ್ಯಾಕ್ಸಿನ್ ಉತ್ಪಾದನೆ ಆಯ್ತು, ರಿಸರ್ಚ್ ಅಲ್ಲಿ ತುಂಬಾ ಬೆನಿಫಿಟ್ ಆಯ್ತು. ಅದು ಒಂದು ಉಪವಿಷಯ ಆದ್ರೂ ನನಗೆ ಇದು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಸೊ ಈ ಡಯಾಬಿಟಿಸ್ ಬಂದವರಿಗೆ ಔಷಧಿಗಳು ಏನಂದ್ರೆ, ಸುಮಾರು 1920ನೇ ಇಸವಿಯಲ್ಲೇ ನಾವು ಆಗ ಇನ್ಸುಲಿನ್ ಉತ್ತು. ಆಗ ಇನ್ಸುಲಿನ್ ಹಂದಿಯ ಮಾಂಸದಿಂದ, ಹಂದಿಯ ಜೀವತಂತುಗಳಿಂದ ಪೋರ್ಸಿನ್ ಇನ್ಸುಲಿನ್ ಅಂತಿತ್ತು. ಆಮೇಲೆ ದನದ್ದು ಬಂತು, ಅದು ಬೋವೈನ್ ಇನ್ಸುಲಿನ್ ಅಂತ. ಇತ್ತೀಚೆಗೆ ಈಗ ಸುಮಾರು 1982 ನಂತರ ಬಂದಿರುವ ಎಲ್ಲ ಔಷಧಿಯು ಹ್ಯೂಮನ್ ಇನ್ಸುಲಿನ್, ಅಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಇನ್ಸುಲಿನ್. ಡಯಾಬಿಟೀಸ್ಗೆ ಯಾವ್ದು ಮದ್ದು ಅಂತ ಯಾರಾದ್ರೂ ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೇನೆ ಇನ್ಸುಲಿನ್ ಇಸ್ ದಿ ಮೆಡಿಸಿನ್ ಅಂತ. ಯಾಕಂದ್ರೆ ನಾನು ಇನ್ಸುಲಿನ್ ಮಾರಿದ ಅನುಭವ ಇದೆ. ಇನ್ಸುಲಿನ್ ತಗೊಂಡ ಪೇಷಂಟ್ಸ್ಗಳ ಅಥವಾ ರೋಗಿಗಳ ಇದು ಗೊತ್ತಿದೆ ನಮ್ಗೆ. ಯಾಕಂದ್ರೆ ಅದು ಎಷ್ಟು ಚೆನ್ನಾಗಿರ್ತಾರೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು. ಹಾಗಾದ್ರಿಂದ ಇನ್ಸುಲಿನ್ ದಿ ಮೆಡಿಸಿನ್. ಬಟ್ ಈಗ ಉಳಿದ ಔಷಧಗಳ ಬಗ್ಗೆ ಮಾತಾಡೋದಾದ್ರೆ, ಓರಲ್ ಹೈಪೋಗ್ಲೈಸೆಮಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ಸಲ್ಫೋನಿಲ್ ಯೂರಿಯಾಸ್ ಅಂತಿದೆ. ಅದು ಅಷ್ಟೇ 1850ನೇ ಇಸವಿಯಲ್ಲೇ ಕಂಡು ಹಿಡಿದು ಗ್ಲಿಬೆನ್ಕ್ಲಮೈಡ್ ಅಂತಿತ್ತು ಮೊದಲು. ಡಯಾನಿಲ್ ಅಂತ, ನಮ್ಮಲ್ಲಿ ಡಯಾಬಿಟಿಕ್ಸ್ ಯಾರಿದ್ದಾರೋ ಅವ್ರು ನೋಡ್ಬೋದು, ಈಗಲೂ ಡಯಾನಿಲ್ ಅಂತ ಒಂದು ಮಾತ್ರ ಇತ್ತು. ಅದಾದ್ಮೇಲೆ ಗ್ಲಿಪಿಸೈಡ್ ಅಂತ ಬಂತು. ಗ್ಲಿಪಿಸೈಡ್ ಅಂದ್ರೆ ಗ್ಲೈನೇಸ್ ಅಂತ ಒಂದು ಮಾತ್ರೆ, ಇದು ಹಲವಷ್ಟು ಜನ ತಗೊಂಡಿರ್ಬೋದು. ಈಗ ಏನಾಗಿದೆ ಅಂದ್ರೆ ಅದರ ಪ್ರತಿ ಔಷಧಕ್ಕೂ ನಮ್ಗೆ ಎಲ್ಲದಕ್ಕೂ ವಾಯ್ದೆ ಇರುವ ಹಾಗೆ ಈ ಔಷಧಿಗಳು ಸರ್ಟನ್ ಪೀರಿಯಡ್ ಆದ್ಮೇಲೆ ನಮ್ಮ ದೇಹದಲ್ಲಿ ಮಾರ್ಪಾಡುಗಳ, ಜನಜೀವನದಲ್ಲಿ ಮಾರ್ಪಾಡಾಗಿ ಎಷ್ಟೋ ಒಂದು ಔಷಧಿಗಳು ಅದು ವರ್ಕ್ ಆಗುದಿಲ್ಲ. ಹಾಗಾಗಿ ಅದೇ ತರವೇ ಈಗ ಗ್ಲಿಬೆನ್ಕ್ಲಮೈಡ್ ಅದು ವರ್ಕ್ ಆಗ್ತಾ ಇಲ್ಲ. ಅದರಿಂದಾಗಿ ಈಗ ಮಾಡರ್ನ್ ಮೆಡಿಸಿನ್ಸ್ ಬಂದಿದೆ, ಅದರ ಕಡೆ ಗಮನ ಹೋಗ್ತದೆ ವೈದ್ಯರದ್ದಾಗ್ಲಿ. ಸೊ ಗ್ಲಿಮಿಪ್ರೈಡ್ ಈಗ ಲೇಟೆಸ್ಟ್, ಗ್ಲಿಮಿಪ್ರೈಡ್ ಸಹ ಈಗ ನಿಧಾನಕ್ಕೆ ಅದು ಇದು ಕಳ್ಕೊಳ್ತಾ ಇದೆ. ಆಮೇಲೆ ಅದರ ನೆಕ್ಸ್ಟ್ ಬಂದಿರೋದು ಮೆಟ್ಫಾರ್ಮಿನ್ ಅಂತ, ಅದು ವೈಡ್ಲಿ ಯೂಸ್ಡ್. ಈಗ ನಾನು ಇವತ್ತು ಬೆಳಿಗ್ಗೆ ನಮ್ಮ ನಾಗರಾಜ್ ಉಪ್ಪಂಗಳ ಅವ್ರ ಮಾತಾಡುವಾಗ ಅವ್ರು ಹೇಳಿದ್ರು 22 ವರ್ಷದಿಂದ ಅವರು ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಒಂದೇ ಮಾತ್ರೆಯಿಂದ. ಅಂದ್ರೆ ಇಚ್ಛಾಶಕ್ತಿ ಇದ್ರೆ ನಾವೇ ತೀರ್ಮಾನ ಮಾಡಿ, ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ ಅಂತ ತೀರ್ಮಾನ ಮಾಡಿದ್ರೆ ಒಂದು ಮಾತ್ರೆಯಿಂದಲೂ ಕಡಿಮೆ ಮಾಡ್ಬೋದು ಅಂತ. ಬಟ್ ಎಲ್ಲರಲ್ಲೂ ಆ ಇಚ್ಛಾಶಕ್ತಿ ಇರುವುದಿಲ್ಲ, ಅಥವಾ ಯಾವುದೋ ಕಾರಣಕ್ಕೆ ಅವರು ಡಯಾಬಿಟಿಸ್ ಅನ್ನು ಟೆನ್ಷನ್ ತಗೊಳ್ತಾರೆ. ಸ್ಟ್ರೆಸ್ ಈಸ್ ಒನ್ ಮೇಜರ್ ಫ್ಯಾಕ್ಟರ್ ವೇರ್ ಡಯಾಬಿಟಿಸ್ ಕ್ಯಾನ್ ಇನ್ಕ್ರೀಸ್, ಅಂದ್ರೆ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಅಬೌಟ್ ಮೆಡಿಸಿನ್ಸ್. ಆಮೇಲೆ ಈಗ ಲೇಟೆಸ್ಟ್ ಮೆಡಿಸಿನ್ಸ್ ಏನೆಲ್ಲ ಬಂದಿದೆ ಅಂದ್ರೆ ಗ್ಲಿಪ್ಟಿನ್ಸ್ ಅಂತ ಹೇಳ್ತೀವಿ. ಗ್ಲಿಪ್ಟಿನ್ಸ್ ಅಂದ್ರೆ ಅವು DPP-4 ಇನ್ಹಿಬಿಟರ್ಸ್ ಅಂತ, ಡೈಪೆಪ್ಟಿಡೈಲ್ ಪೆಪ್ಟಿಡೇಸ್ ಅಂತ. ಅದು ಈ ವೈಜ್ಞಾನಿಕ ಹೆಸರಲ್ಲಿ ಜಾಸ್ತಿ ಮಾತಾಡ್ಲಿಕ್ಕೆ ಇಲ್ಲಿ ಸಮಯ ಇಲ್ಲ. ಅದರಿಂದಾಗಿ ಅದು ಏನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಸೆನ್ಸಿಟೈಸ್ ಮಾಡುತ್ತೆ. ಮೆಟ್ಫಾರ್ಮಿನ್ ಮಾಡಿದಾಗೆ ಇನ್ಸುಲಿನ್ ಸೆನ್ಸಿಟೈಸ್ ಮಾಡುತ್ತೆ, ಹಾಗೆ ಅದು ವರ್ಕ್ ಮಾಡುತ್ತೆ. ಮತ್ತೆ ಈಗಿನ ಲೇಟೆಸ್ಟ್ ಮೆಡಿಸಿನ್ ಡೆಪಾಗ್ಲಿಪೋಸಿನ್ ಅಂತ, ಅದನ್ನು SGLT ಕ್ಲಾಸ್ ಅಂತ ಹೇಳ್ತಾರೆ. ಅದು ಸೋಡಿಯಂ ಗ್ಲೂಕೋಸ್ ಕೋ ಟ್ರಾನ್ಸ್ಪಾಂಡರ್ ಆಗಿ ವರ್ಕ್ ಮಾಡ್ತದೆ. ಮತ್ತೆ ನಾನೀಗ ಮುಖ್ಯ ವಿಷಯ ನಾನು ಹೇಳೋದಾದ್ರೆ, ನಾನು ಯಾರಿಗಾದ್ರೂ ಕೇಳಿದ್ರೆ ಹೇಳಿದಾಗೆ ಇನ್ಸುಲಿನ್ ಇಸ್ ದ ಬೆಸ್ಟ್. ಇನ್ಸುಲಿನ್ ಯಾಕೆ ಬೆಸ್ಟ್ ಅಂತಂದ್ರೆ, ನಮ್ಮ ದೇಹದಲ್ಲಿ ಈಗ ನಾರ್ಮಲ್ ವ್ಯಕ್ತಿಯಲ್ಲಿ ಮೆಡಿಸಿನ್ ಈಗ ಯಾವುದೇ ಕಾರಣಕ್ಕೆ ನಮಗೀಗ ಡಯಾಬಿಟಿಸ್ ಬಂದಿದೆ ಅಂದ್ರೆ ಅಲ್ಲಿ ಇನ್ಸುಲಿನ್ ಸ್ರವಿಕೆ ಕಡಿಮೆ ಆಗಿದೆ ಅಂತ ಅರ್ಥ. ಹಾಗೆ ಇನ್ಸುಲಿನ್ ಸ್ರವಿಕೆ ಕಡಿಮೆ ಆಗಿರುವಾಗ ಇದೆಲ್ಲ ಜೆನೆಟಿಕಲಿ ಮಾಡಿಫೈಡ್ ಇನ್ಸುಲಿನ್ಸ್ ಆದ್ರಿಂದ ದೇಹದಲ್ಲಿರುವ ಇನ್ಸುಲಿನ್ ಅನ್ನೇ ಮಿಮಿಕ್ ಮಾಡ್ತಾ ಇರೋದ್ರಿಂದ ಲಿಮಿಟೆಡ್ ಡೋಸ್ ಆಫ್ ಇನ್ಸುಲಿನ್ ತಗೊಂಡ್ರೆ ಬಹಳ ಒಳ್ಳೇದು. ಇನ್ಸುಲಿನ್ ಯಾಕೆ ತಗೊಳ್ಬೇಕಂದ್ರೆ, ಇನ್ಸುಲಿನ್ ಈಗ ತಗೊಳ್ಳುವ ಪದ್ಧತಿಗಳು ತುಂಬಾ ಸುಧಾರಿಸಿದೆ. ಈಗ ನಾನು ಈ ಡಯಾಕೇರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಇನ್ಸುಲಿನ್ ಪೆನ್ಗಳ ಮೂಲಕ. ಅಂದ್ರೆ ನಾವು ಇನ್ಸುಲಿನ್ ಪೆನ್ನಲ್ಲಿ ರೀಫಿಲ್ ಹಾಕಿ, ನಾವು ಹೇಗೆ ಪೆನ್ನಲ್ಲಿ ರೀಫಿಲ್ ಹಾಕ್ತಿವೋ ಅದೇ ತರ ಇನ್ಸುಲಿನ್ ಪೆನ್ ಸ್ವಲ್ಪ ದೊಡ್ಡದಿರುತ್ತೆ. ನನ್ನ ಹತ್ರ ಈಗ ಇಲ್ಲಿ ತೋರಿಸ್ಲಿಕ್ಕೆ ಇಲ್ಲ, ಇಟ್ಕೊಂಡಿಲ್ಲ ನಾನು. ಇನ್ಸುಲಿನ್ ಪೆನ್ಗಳಲ್ಲಿ 3 ml ಇನ್ಸುಲಿನ್ ವಯಲ್ ಹಾಕಿ ಅದರಲ್ಲಿ ಡೋಸ್ ಎಷ್ಟು ಅಂತ ಡಾಕ್ಟರ್ ಫಿಕ್ಸ್ ಮಾಡ್ತಾರೆ. ಇನಿಷಿಯಲಿ ಮೇ ಬಿ 12 ಯೂನಿಟ್ ಒನ್ಸ್ ಎ ಡೇ. ಅಥವಾ ಇದರಲ್ಲಿ ಇನ್ಸುಲಿನ್ ನಲ್ಲಿ 2 ವಿಧ ಇದೆ, ಒಂದು ಬೇಸಲ್ ಇನ್ಸುಲಿನ್ ಅಂತ, ಇನ್ನೊಂದು ಬೋಲಸ್ ಇನ್ಸುಲಿನ್ ಅಂತ. ಬೇಸಲ್ ಇನ್ಸುಲಿನ್ ಅಂದ್ರೆ ಅದು 24 hours ಕಂಟ್ರೋಲ್ಗೆ ಇನ್ಸುಲಿನ್ ಇರುತ್ತೆ. ಬಟ್ ಯಾವುದೋ ಕಾರಣಕ್ಕೆ ಒಬ್ಬ ರೋಗಿಗೆ ಅಥವಾ ಒಬ್ಬ ಮಧುಮೇಹ ಪೀಡಿತನಿಗೆ ಇನ್ಸುಲಿನ್ ಈಗ ಒಂದೇ ಹೊತ್ತು ಕೊಟ್ಟಾಗ ಊಟ ಮಾಡಿದ ತಕ್ಷಣ ಜಾಸ್ತಿ ಆಗ್ತದೆ ಅಂತ ಅಂದ್ರೆ ಆಗ ಇನ್ನೊಂದು ಇನ್ಸುಲಿನ್ ಬೋಲಸ್ ಇನ್ಸುಲಿನ್ ಅಂತಿದೆ, ಬೋಲಸ್ ಇನ್ಸುಲಿನ್ ಕೊಡ್ತಾರೆ. ಮತ್ತೆ ಅದು ಪ್ರೀಮಿಕ್ಸಸ್ ಅವೈಲಬಿಲಿಟಿ ಇದೆ. ಅಂದ್ರೆ 40% ಆಫ್ ಬೇಸಲ್ ಇನ್ಸುಲಿನ್, 60% ಆಫ್ ಬೋಲಸ್ ಇನ್ಸುಲಿನ್. ಅದಾದ್ರೆ ದಿವಸಕ್ಕೆ 1 ಅಥವಾ 2 ಸರ್ತಿ ತಗೊಂಡ್ರೆ ಸಾಕು. ಮತ್ತೆ ಶುಗರ್ ಲೆವೆಲ್ ಎಷ್ಟಿರ್ಬೇಕಂತ ಅಂದ್ರೆ
ಅದು ಈ ಅಮೆರಿಕದ ವಿಜ್ಞಾನಿಗಳು ಅದನ್ನು ಆದಷ್ಟು ಕಡಿಮೆ ಮಾಡ್ತಾ ಇರುತ್ತೆ. ಫಾರ್ಮಾಸ್ಯೂಟಿಕಲ್ ರ್ಯಾಕೆಟ್ ಅಂತ ಹೇಳಿದ ತೊಂದರೆ ಇಲ್ಲ. ಅಮೆರಿಕದಲ್ಲಿ ಈಗ ಏನಂದ್ರೆ 70ಕ್ಕಿಂತ mg/dl ಇಂಡಿಯಾದಲ್ಲಿ, ಅಲ್ಲಿ ಮಿಲಿಮೋಲ್ನಲ್ಲಿ ಅಳಿತಾರೆ. mg/dl 70 ಇದ್ರೆ ಕರೆಕ್ಟ್. ಪೋಸ್ಟ್ ಪ್ರ್ಯಾಂಡಿಯಲ್ ಫಾಸ್ಟಿಂಗ್ ಅಲ್ಲಿ 70 ಇರಬೇಕು, ಪೋಸ್ಟ್ ಪ್ರ್ಯಾಂಡಿಯಲ್ 110 ಇರಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಅನುಭವದ ಪ್ರಕಾರ, ನಾನು ಈಗ ಸುಮಾರು 20 ವರ್ಷದಲ್ಲಿ ಸುಮಾರು 10,000 ಕಸ್ಟಮರ್ಸ್ ಹತ್ರ ಇಂಟ್ರಾಕ್ಟ್ ಮಾಡಿದ ಪ್ರಕಾರ, ಭಾರತದಲ್ಲಿ ಸುಮಾರು ಇದು ಫಾಸ್ಟಿಂಗ್ ಶುಗರ್ 100 ಇದ್ರೂ ತೊಂದರೆ ಇಲ್ಲ. ಬಟ್ 100 ಇದ್ದಾಗ ಏನ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ 2-3 ದಿವಸ ನೋಡ್ಬೇಕು, 100ರಲ್ಲೇ ಇದೆಯಾ, ಅಥವಾ ಇವತ್ತು ಶುಗರ್ 100 ಇದ್ರೆ ನಾಳೆ 130 ಆಗುತ್ತಾ, ಆ ತರ ನೋಡಿ ಪ್ರಿಕಾಷನ್ ಇಟ್ಕೊಂಡ್ರೆ ಶುಗರ್ 100 ಆದ್ರೂ ತೊಂದರೆ ಇಲ್ಲ. ಮತ್ತೆ ಪೋಸ್ಟ್ ಪ್ರ್ಯಾಂಡಿಯಲ್ 160, 170 ಆದ್ರೂ ತೊಂದರೆ ಇಲ್ಲ. ಇದು ನಾನು ವೈದ್ಯನಾಗಿ ಹೇಳುವುದಲ್ಲ, ಸಾಮಾನ್ಯ ವ್ಯಕ್ತಿಯಾಗಿ ಹಿತೈಷಿಯಾಗಿ ಹೇಳ್ತಾ ಇರೋದು. ವೈದ್ಯರ, ಈಗ ಇಲ್ಲಿ ಯಾರಾದ್ರೂ ವೈದ್ಯರು ಕೇಳ್ತಾ ಇದ್ರೆ ಅವರು ಡಿಬೇಟ್ ಮಾಡ್ಬೋದು, ಇಲ್ಲ ಇದು ಸರಿ ಇಲ್ಲ ಅಂತ. ಬಟ್ ಸಾಮಾನ್ಯ ವ್ಯಕ್ತಿಯಾಗಿ ಅದಕ್ಕೆ ಈಗ ಇದರಲ್ಲೇ ನೋನ್ ಡಯಾಬಿಟಿಕ್ ಇಸ್ ಡಾಕ್ಟರ್ ಆನ್ ಟು ಹಿಮ್ಸೆಲ್ಫ್ ಅಂತ ಒಂದು ಮಾತಿದೆ. ಇದರಲ್ಲಿ ಈಗ ಯಾರಾದ್ರೂ ಆಲಿಸುವವರು ಡಯಾಬಿಟಿಕ್ಸ್ ಇದ್ರೆ ಅವರು ಇದಕ್ಕೆ ಏನಾದ್ರು ಕೊರಾಬರೇಟ್ ಮಾಡ್ಬೋದು. ಆಮೇಲೆ ಪ್ರಶ್ನೋತ್ತರ ಇರ್ತದೆ, ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಇಲ್ಲ. ನನ್ನ ಅನುಭವ ಹಂಚಿಕೊಳ್ಳೋದಷ್ಟೇ ಇಲ್ಲಿ ನನಗೆ ಇರೋ ಒಂದು ಅವಕಾಶವನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 100ರಿಂದ 160 ಒಳಗಿದ್ರೆ ಡಯಾಬಿಟಿಸ್ ಅಂತ ಗೊತ್ತಾದ್ಮೇಲೆ, ಎಸ್ಟಾಬ್ಲಿಷ್ಡ್ ಆದ್ಮೇಲೆ, ಇಷ್ಟು ಇದ್ರೆ ಕಂಫರ್ಟೇಬಲ್ ಅಂತ. ಅವನು ಮೇ ಬಿ ಒಂದು ಮಾತ್ರೆಯ ಒಂದು ಸ್ಮಾಲ್ ಡೋಸ್ ಆಫ್ ಇನ್ಸುಲಿನ್ ಇಂದ ಶುಗರ್ ಕಡಿಮೆ ಮಾಡ್ಕೊಳ್ಬಹುದು, ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂತ. ಮತ್ತೆ ಡಯಾಬಿಟಿಸ್ ಇಂದಾಗಿ ಮಾರಣಾಂತಿಕ ರೋಗಗಳು ಯಾವುದು ಬಂದದಿಲ್ಲ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇಂದ ಬಂದಿದೆ. ಅದನ್ನು ನಾವು ಸ್ಪಷ್ಟತೆ ಇಟ್ಕೊಳ್ಬೇಕು ಆ ವಿಷಯದಲ್ಲಿ. ಹಾಗಿದ್ರೆ ಡಯಾಬಿಟಿಸ್ ಇಸ್ ನಾಟ್ ಎಟ್ ಆಲ್. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಡಯಾಬಿಟಿಸ್ ಅನ್ನು ಡಿಸೀಸ್ ಅಂತ ಹೇಳೋದೇ ಇಲ್ಲ, ಅದು ನಮ್ಮಲ್ಲಿರುವ ಕೊರತೆ, ಇನ್ಸುಲಿನಿನ ಕೊರತೆಯಿಂದಾಗಿ ನಮ್ಗೆ ಡಯಾಬಿಟಿಸ್ ಬಂದಿದೆ. ಎಷ್ಟೋ ವಿಷಯಗಳಲ್ಲಿ ನಮ್ಗೆ ಕೊರತೆ ಇರ್ತದೆ, ಆಗ ನಾವು ಅನ್ಫಿಟ್ ಅಂತ ಹೇಳಲಿಕ್ಕಾಗಲ್ಲ. ಇನ್ನೊಂದು ವಿಷಯದಲ್ಲಿ ಯಾವುದೋ ನಾವು ದೇವರನ್ನ ನಂಬುವವರು ಆದ್ರಿಂದ ಹೇಳ್ಬೋದು, ದೇವರು ಇನ್ನೊಂದು ಯಾವುದೋ ಒಂದು ವಿಷಯದಲ್ಲಿ ನಮ್ಗೆ ತಾಕತ್ ಕೊಟ್ಟಿರ್ತಾನೆ, ಇದರಲ್ಲಿ ಸ್ವಲ್ಪ ಕಡಿಮೆ. ಅದನ್ನು ಲೆಟ್ ಅಸ್ ಆರ್ಗ್ಯುಮೆಂಟ್ ಅಂಡ್ ಲೆಟ್ ಅಸ್ ಸಿ ದಟ್ ವಿ ಇದು ಶೋ ಅವರ್ ಬೆಸ್ಟ್ ಪಾರ್ಟ್ ಆಫ್ ಅಸ್ ಅಂತ. ಅದೊಂದು ಆ ತರ ತಿಳ್ಕೊಂಡ್ರೆ ನಮ್ಗೆ ನೆಮ್ಮದಿ ಆಗ್ತದೆ. ಅಂದ್ರೆ ನಾನು ಹೇಳಿದಾಗೆ ಇನ್ನೊಂದು ಕೇಸ್ ಹೇಳ್ಬೋದು. ಅಂದ್ರೆ ನಮ್ಗೆ ಜಯದೇವ ಹಾಸ್ಪಿಟಲ್ ಅಲ್ಲಿ ನನ್ಗೊಂದು ಪೇಷಂಟ್ ಇದು ಕಾಲ್ ಬಂದಿತ್ತು, 400 ಇದೆ ಶುಗರ್, ಕೂಡಲೇ ಬನ್ನಿ, ನೀವೊಂದು ಗ್ಲೂಕೋಮೀಟರ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಾನು ಗ್ಲೂಕೋಮೀಟರ್ ತಗೊಂಡೋಗ ಅವರು ಸಿಕ್ಕಾಬಟ್ಟೆ ಟೆನ್ಷನ್ ನಲ್ಲಿ ಇದ್ರು. ನಾನು ಹೇಳಿದ್ದೆ, ಈಗ ನೀವು ಶುಗರ್ ಚೆಕ್ ಮಾಡಬೇಡಿ, ನಾಳೆ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಚೆಕ್ ಮಾಡಿ ಅಂತ. ಆ ದಿವಸ ಚೆಕ್ ಮಾಡ್ತಿದ್ರೆ ಅದು 500-600 ಬರ್ತಿತ್ತು, ಅದಕ್ಕೆ ಏನೋ ಟ್ರೀಟ್ಮೆಂಟ್ ಸಿಕ್ತಿತ್ತು. ಮರು ದಿವಸ ಅವ್ರು ಸ್ಟ್ರೆಸ್ ಹೋದ್ಮೇಲೆ ಚೆಕ್ ಮಾಡಿ ನನಗೆ ಫೋನ್ ಮಾಡುವಾಗ ಅವ್ರದ್ದು ಶುಗರ್ 200 ಇತ್ತು. ಅಂದ್ರೆ 200 ಅಂದ್ರೆ ಡಯಾಬಿಟಿಸೇ, ಬಟ್ 200 mg/dl ಇರೋದಕ್ಕೂ 600 ಇರೋದಕ್ಕೂ ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಈ ತರ ಎಲ್ಲ ಆಗುವ ಚಾನ್ಸಸ್ ಇರುತ್ತೆ. ಸೊ ಈಗ ಡಯಾಬಿಟಿಸ್ ನ ಮೆಡಿಸಿನ್ಸ್ ಬಗ್ಗೆ ನಾನು ಹೇಳೋದಾದ್ರೆ, ನನಗೆ ಈಗ ಅಥವಾ ಯಾರ ಸೂಚನೆ ಕೊಟ್ರೆ ಇನ್ಸುಲಿನ್ ಇಸ್ ದ ಬೆಸ್ಟ್ ವೇ. ಅದು ಲಿಮಿಟೆಡ್ ಡೋಸ್ ಅಲ್ಲಿ, ಅದನ್ನ ನಾವು ವೈದ್ಯರ ಹತ್ರ ಮಾತಾಡಿ ನಮ್ಮ ಆರೋಗ್ಯದ ಇದು ನೋಡಿ ನಾವೇ ಅಡ್ಜಸ್ಟ್ ಮಾಡ್ಬೋದು. ಅಂದ್ರೆ ಎವ್ರಿ 50 mg/dl ಇನ್ಕ್ರೀಸಿಗೆ 2 ಯೂನಿಟ್ ಜಾಸ್ತಿ ಮಾಡಬೇಕು ಅಂತ ಒಂದು ಚಾಲ್ತಿಯಲ್ಲಿರುವ ಸಲಹೆ. ಈಗ ಸಪೋಸ್ ನಮ್ಗೆ ಈಗ 200 ಶುಗರ್ ಇದೆ, ಪೋಸ್ಟ್ ಪ್ರ್ಯಾಂಡಿಯಲ್ 200 ಶುಗರ್ ಇದೆ, ಅದಕ್ಕೆ ನಾವು 12 ಯೂನಿಟ್ ತಗೊಳ್ತೀವಿ ಅಂದ್ರೆ 250 ಆದ್ರೆ ನಾವು 14 ಯೂನಿಟ್ ತಗೊಳ್ಬಹುದು ಅಂತ ಇನ್ಸುಲಿನ್, ಆ ತರ. ಆಮೇಲೆ ಡಯಾಬಿಟಿಸ್ ಅನ್ನು ಪ್ರಿವೆಂಟ್ ಮಾಡೋದು ಹೇಗಪ್ಪ, ಅಥವಾ ಬಂದಿರುವ ಡಯಾಬಿಟಿಸ್ ಅನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅಂದ್ಕೊಂಡ್ರೆ, ಅದಕ್ಕೆ 4 ವೇ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಒಂದು ಡಯಟ್, ಇನ್ನೊಂದು ಎಕ್ಸಸೈಸ್, ಮತ್ತೊಂದು ಮೆಡಿಕೇಶನ್, ಮತ್ತೊಂದು ಮಾನಿಟರಿಂಗ್. ಅದಕ್ಕೆ ಈಗ ಹೊಸದಾಗಿ ಸೇರ್ಪಡೆ ಅಂದ್ರೆ ವೇದಾಂತ, ಅಂದ್ರೆ ಸ್ಟ್ರೆಸ್ ಬಸ್ಟರ್. ಸೊ ಈ ತರ ಡಯಟ್ ಅಲ್ಲಿ ಏನಿರ್ಬೇಕಂದ್ರೆ, ನಾವು ನಮ್ಮ ನಾರ್ಮಲ್ ಆಹಾರನೇ ತಗೊಳ್ಳೋಣ. ಯಾಕಂದ್ರೆ ಮೊದಲು ನಾರ್ಮಲ್ ಆಹಾರ ತಿಂದು ಆರೋಗ್ಯವಾಗಿದ್ದವರಿದ್ರು. ಈಗ ಈ ನಗರದ ಜೀವನದಿಂದ ನಮ್ಗೆ ಸ್ಟ್ರೆಸ್ ಸ್ವಲ್ಪ ಬಂದಿರೋದ್ರಿಂದ ನಾವು ದೇಹದಲ್ಲಿ ಪ್ರೋಟೀನ್ ಅಂಶವನ್ನು ಜಾಸ್ತಿ ಸೇರ್ಪಡೆಗೊಳಿಸ್ಬೇಕು. ಪ್ರೋಟೀನ್ ಅಂದ್ರೆ ನಾವು ಪ್ರೋಟೀನ್ ಶೇಕು ಅಥವಾ ಆರ್ಟಿಫಿಷಿಯಲ್ ಸಪ್ಲೈ ಮಾಡ್ಬೇಕು ಅಂತಿಲ್ಲ. ನಮ್ಮ ಆಹಾರದಲ್ಲೇ ಇರೋ ಪ್ರೋಟೀನ್ಗಳನ್ನು, ಕಾಳುಗಳನ್ನು ನಾವು ಈಗ ಕೋಸಂಬರಿ, ಇಲ್ಲಿ ಬೆಂಗಳೂರಿಗೆ ಬಂದವರು ನಾವು ಹೆಚ್ಚಿನವರು ಕೋಸಂಬರಿ ಮಾಡುವ ಒಂದು ಅಭ್ಯಾಸ ಮಾಡ್ಕೊಂಡಿದ್ವಿ. ಕೋಸಂಬರಿಯಲ್ಲಿ ಕಾಳುಗಳು ಜಾಸ್ತಿ, ಅದರೊಟ್ಟಿಗೆ ಫೈಬರ್, ಈಗ ಸೌತೆಕಾಯಿ ಇರ್ಬೋದು, ಹಸಿರು ತರಕಾರಿಗಳು, ಇದನ್ನು ಈಕ್ವಲ್ ಪೋರ್ಷನ್, ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅದರಷ್ಟೇ ಪೋರ್ಷನ್, ಅಥವಾ 60% ಫೈಬರ್ ಅಂಡ್ ಇದು ಪ್ರೋಟೀನು, ಆಮೇಲೆ 40% ಕಾರ್ಬ್ಸ್. ಈ ತರ ತಗೊಂಡ್ರೆ ನಮ್ಗೆ ಡಯಟ್ ಚೆನ್ನಾಗಾಗತ್ತೆ. ಮತ್ತೆ ಡಯಟ್ ನ ಜೊತೆಗೆ ಆಫ್ಟರ್
ಸಪ್ಪರ್ ಸ್ಲೀಪ್ ಆಫ್ಟರ್ ಇದು ಮಧ್ಯಾಹ್ನ ಊಟ ಆದ್ಮೇಲೆ ಒಂದು 10 ನಿಮಿಷ ರೆಸ್ಟ್ ತಗೋ, ರಾತ್ರಿ ಊಟ ಆದ್ಮೇಲೆ ಒಂದು 10 ನಿಮಿಷ ವಾಕ್ ಮಾಡು ಅಂತ ಹೇಳ್ತಾರೆ. ಸೊ ಆ ತರದ ನಿಯಮಗಳನ್ನೆಲ್ಲ ನಾವು ಪಾಲಿಸಿದ್ರೆ, ಊಟ ಆದ ತಕ್ಷಣ ಒಂದು ಇದು ಮಾಡಿದ್ರೆ, ಸೊ ಡಯಟ್ ನ ಜೊತೆಗೆ ಅದು ಮಾಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಎಕ್ಸಸೈಸ್ ಇನ್ನೊಂದು, ಪ್ರತಿ ಮನುಷ್ಯನಿಗೂ ನಾರ್ಮಲ್ ಬಾಡಿ ವೆಯ್ಟ್ ಇರುವವನಿಗೆ, ಅಂದ್ರೆ ಸಪೋಸ್ ಈಗ ಬಾಡಿ ವೆಯ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಹೈಟ್ -100 ಶುಡ್ ಬಿ ದ ಬಾಡಿ ವೆಯ್ಟ್ ಅಂತ. ಅದರಿಂದ ಹೆಚ್ಚಾದ್ರೆ ಅವನು ಏನ್ ಮಾಡ್ಬೇಕಂದ್ರೆ ಎಕ್ಸಸೈಸ್, ಈಗ ನಾರ್ಮಲ್ 45 ಮಿನಿಟ್ಸ್ ಟು 1 ಅವರ್ ಎಕ್ಸಸೈಸ್ ಮಾಡ್ಲೇಬೇಕು. ಅದರಿಂದ ಹೆಚ್ಚಿನ ಎಕ್ಸಸೈಸ್ ಮಾಡ್ಬೇಕಾಗತ್ತೆ ಅವನು ಆ ಬಾಡಿ ವೆಯ್ಟ್ ಐಡಿಯಲ್ ಬಾಡಿ ವೆಯ್ಟ್ ಗಿಂತ ಜಾಸ್ತಿ ಇದ್ರೆ ಅಷ್ಟೇ. ಮತ್ತೆ ಮೆಡಿಕೇಶನ್, ಟೈಮ್ಲಿ ಮೆಡಿಕೇಶನ್ ತಗೊಳ್ಬೇಕು. ಮಾನಿಟರಿಂಗಿಗೆ ಈಗ ಅದೊಂದು ಮುಖ್ಯ ಅಂಶ. ಈ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಮಾನಿಟರಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಥಿಂಗ್ ಈಸ್ ಸೆಲ್ಫ್ ಮಾನಿಟರಿಂಗ್. ನಾನು ನಮ್ಮ ಸಂಪರ್ಕಕ್ಕೆ ಬಂದ ಕಸ್ಟಮರ್ಸ್ ಹತ್ರ ಎಲ್ಲ ಏನು ಹೇಳ್ತೇನೆ ಅಂದ್ರೆ, ನೀವು ಬೆಳಿಗ್ಗೆ ಎದ್ದು ಆಸ್ ಯು ಗೆಟ್ ಅಪ್ ಫ್ರಮ್ ದ ಬೆಡ್, ಫಸ್ಟ್ ಯು ಫೀಲ್ ಯುವರ್ ಸೆಲ್ಫ್. ಅಂದ್ರೆ ನೀವು ಇಡೀ ಒಮ್ಮೆ ಮೈ ಕೈ ಮುಟ್ಟಿ ನೋಡಿ, ಎಲ್ಲಿಯಾದ್ರೂ ನೋವಿಲ್ಲ ಅಂತ ಅಂದ್ರೆ ವರಿ ಮಾಡಿ, ನೋವು ಇದ್ರೆ ವರಿ ಮಾಡಬೇಡಿ. ಅಂದ್ರೆ ನಿಮ್ಮ ಜೀವಕೋಶಗಳೆಲ್ಲ ಅಲರ್ಟ್ ಆಗಿದೆ, ಅಲ್ಲಿಗೆಲ್ಲ ಬ್ಲಡ್ ಸಪ್ಲೈ ಇದೆ ಅಂತ ಅರ್ಥ. ಅದು ಫಸ್ಟ್ ಮಾಡಿ. ಅದಾದ್ಮೇಲೆ ಪಿರಿಯಾಡಿಕಲಿ ಅವರ ಶುಗರ್ ಲೆವೆಲ್ ನೋಡ್ಕೊಂಡು ಅವರೇ ಡಿಸೈಡ್ ಮಾಡ್ಬೋದು, ವಾರಕ್ಕೊಮ್ಮೆ ಶುಗರ್ ಚೆಕ್ ಮಾಡ್ಬೇಕಾ, 15 ಡೇಸ್ಗೊಮ್ಮೆ ಮಾಡ್ಬೇಕಾ, ಅಥವಾ ಪೋಸ್ಟ್ ಪ್ರ್ಯಾಂಡಿಯಲ್ ಮಾತ್ರ ಮಾಡ್ಬೇಕಾ, ಫಾಸ್ಟಿಂಗ್ ಮಾಡ್ಬೇಕಾ ಅಂತ. ನಾನು ಮೊದಲೇ ಹೇಳಿದಾಗೆ ಈಚ್ ಎಕ್ಸ್ಪೀರಿಯನ್ಸ್ಡ್ ಆರ್ ಈಚ್ ಇದು ಸೀನಿಯರ್ ಅಂದ್ರೆ ತುಂಬಾ ವರ್ಷದಿಂದ ಶುಗರ್ ಇದ್ದವನಿಗೆ ಅವನು ಡಾಕ್ಟರ್ ಅಂಟು ಹಿಮ್ಸೆಲ್ಫ್ ಅಂತ ಕರೆಕ್ಟ್ ಆಗಿ ಪ್ರೋಬ್ ಮಾಡ್ಕೊಂಡ್ರೆ ಹಿ ಈಸ್ ಎ ಡಾಕ್ಟರ್ ಅಂಟು ಹಿಮ್ಸೆಲ್ಫ್. ಇಂಥ ವಿಷಯಕ್ಕೆ ಈಗ ಗ್ಲೂಕೋಮೀಟರ್ ಟೆಸ್ಟಿಂಗಿಗೆ ಅದನ್ನು ಯಾವಾಗ ಟೆಸ್ಟ್ ಮಾಡ್ಬೇಕು, ಎಷ್ಟು ಟೆಸ್ಟ್ ಮಾಡ್ಬೇಕು ಅಂತ ನೋಡ್ಲಿಕ್ಕೆ ಅವನೇ ಸಾಧ್ಯ ಅದನ್ನೇ ಮಾಡ್ಲಿಕ್ಕೆ. ಆಮೇಲೆ ಇದು 4 ಆದ್ಮೇಲೆ ಡಯಟ್, ಎಕ್ಸರ್ಸೈಸ್, ಮೆಡಿಕೇಶನ್, ಮಾನಿಟರಿಂಗ್ ಆದ್ಮೇಲೆ ವೇದಾಂತ, ಅಂದ್ರೆ ನಾವು ನಮ್ಮನ್ನು ತಿಳ್ಕೊಳ್ಳೋದು. ಇವತ್ತು ಪ್ರೇಮಿಗಳ ದಿನ ಅಂತ ಹೇಳ್ತಾರೆ, ಫೆಬ್ರವರಿ 14. ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮನ್ನು ನೀವು ಪ್ರೇಮಿಸ್ಲಿಕ್ಕೆ ಕಲಿಸ್ಬೇಕು. ನೀವು ಯು ಆರ್ ಆಲ್ ರೈಟ್. ಈಗ ಸಪೋಸ್ ಏನು ಕೊರತೆ ಇದ್ರು ಇಟ್ ಇಸ್ ಓಕೆ, ಲೆಟ್ ಅಸ್ ಬಿ ವಿತ್ ದಿಸ್, ಇಟ್ ಇಸ್ ಓಕೆ. ಯಾವಾಗ ನಾವು ಅನ್ಕೊಳ್ತೇವೆ ಆಗ ಇತರರನ್ನು ಪ್ರೇಮಿಸ್ಲಿಕ್ಕೆ ಕಲಿತೀವಿ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ದೇಹವನ್ನು ನಾವು ಹೇಗಿದೆಯೋ ಹಾಗೆ ಎಕ್ಸೆಪ್ಟ್ ಮಾಡ್ಕೊಂಡ್ರೆ, ಈ ಡಯಾಬಿಟಿಸ್ ಬಂದ್ರು ಆ ಡಯಾಬಿಟಿಸ್ ತಹಬಂದಿಗೆ ಬರ್ಲಿಕ್ಕೆ ನಮಗೆ ಬಹಳ ಸಹಾಯಕ ಆಗತ್ತೆ. ಇಷ್ಟು ಡಯಾಬಿಟಿಸ್ ಬಗ್ಗೆ ನನಗೆ ತಿಳಿದಿರೋ ವಿಷಯ. ಇನ್ನೊಂದು 4-5 ಸಕ್ಸಸ್ ಸ್ಟೋರಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಆಮೇಲೆ ಪ್ರಶ್ನೋತ್ತರ. ಇದರಲ್ಲಿ ಮುಖ್ಯವಾಗಿ ನಾನು ಭಾಷಣ ಮಾಡ್ಲಿಕ್ಕೆ ನಾನು ಫಿಟ್ ಅಲ್ಲ, ನಾನು ಭಾಷಣ ಕಡಿಮೆ, ಸಂವಹನ ಮಾಡ್ಲಿಕ್ಕೆ. ಈಗ ನಾನು ಕಳೆದ 20 ವರ್ಷದಲ್ಲಿ ನಾನು ಹೇಳಿದಾಗ ಒಂದು 10-12 ಸಾವಿರ ಡಯಾಬಿಟಿಸ್ ಬಾಧಿತರ, ಮಧುಮೇಹ ಬಾಧಿತರ ಜೊತೆ ಚರ್ಚೆ ಮಾಡಿದ್ದೇನೆ. ಚರ್ಚೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅದರ ಲೀಡ್ ತಗೊಂಡು ಅವರಿಗೆ ಜಸ್ಟ್ ಗೈಡ್. ಫಸ್ಟ್ ಐ ವಿಲ್ ಬಿ ಲಿಸನಿಂಗ್ ಟು ದೆಮ್ ಅಂಡ್ ಹೌ ಕ್ಯಾನ್ ಐ ಹೆಲ್ಪ್ ದೆಮ್ ಅಂತ ಥಿಂಕ್ ಮಾಡಿ ಹೆಲ್ಪ್ ಮಾಡಿದ್ದೇನೆ. ಅದರಿಂದಾಗಿ ನನಗೆ ಎಷ್ಟೋ ಜನ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿದೆ. ನನಗೆ ಬಹಳ ಖುಷಿ ಕೊಟ್ಟ ವಿಷಯ ಈ ಕೌನ್ಸಿಲಿಂಗ್. ಸೊ ಆ ದೃಷ್ಟಿಯಲ್ಲಿ ಇಲ್ಲಿ ಪ್ರಶ್ನೋತ್ತರ, ಯಾರು ಏನು ಪ್ರಶ್ನೆ ಕೇಳ್ತಾರ ನನ್ನ ಪರಿವಿಗೆ ನಿಲುಕಿದ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೇನೆ. ಆಮೇಲೆ ಪ್ರಶ್ನೆಗಳಿದ್ರೆ ಇನ್ನು ತಜ್ಞರಿದ್ದಾರೆ, ನಮ್ಗೆ ಗೊತ್ತಿದ್ದವರು ತುಂಬಾ ಜನ ಡಾಕ್ಟರ್ಸ್ ಫ್ರೆಂಡ್ ಆಗಿದ್ದಾರೆ, ನಾವು ಹೀಗೆ ಮಾತಾಡ್ತೀವಿ, ಅವ್ರ ಹತ್ರ ಎಲ್ಲ ತಿಳ್ಕೊಂಡು ಲೇಟರ್ ಡೇಟ್ ನಾನು ಉತ್ತರ ಕೊಡ್ಬೋದು. ಅದೇ ಅಬೌಟ್ ದಿಸ್. ಆಮೇಲೆ ಈ ಸಕ್ಸಸ್ ಸ್ಟೋರೀಸ್ ಹೇಳ್ಬೇಕಾದ್ರೆ, ನಮ್ಮಲ್ಲಿ ಅದಷ್ಟಕ್ಕೆ ಕರಾಡ್ರಲ್ಲಿ ಡಯಾಬಿಟಿಸ್ ಬಾಧಿತರು ಬಹಳ ಕಡಿಮೆ ಅಂತ ನನ್ಗೆ ಅನ್ಸುತ್ತೆ. ಅದರಲ್ಲೂ ಟೈಪ್ 1 ಡಯಾಬಿಟಿಕ್ಸ್ ನನಗೆ ಗೊತ್ತಿದ್ದ ಹಾಗೆ ಆಲ್ಮೋಸ್ಟ್ ಇಲ್ಲ. ಅದು ನಮ್ಮ ಅದೃಷ್ಟ. ನಮ್ಮ ಜೀವತಂತು ಆ ಮಟ್ಟಿಗೆ ಬಹಳ ಉತ್ತಮವಾಗಿದೆ, ಬಹಳ ಶ್ರೇಷ್ಠ ಆಗಿದೆ. ಆ ದೃಷ್ಟಿಯಿಂದ ಹೇಳಿದಾರೆ. ಆದ್ರೆ ನಮ್ಗೆ ಇದು ವಿಷಯ ತಿಳ್ಕೊಳ್ಬೇಕು. ಟೈಪ್ 1 ಡಯಾಬಿಟಿಸ್ ಅಂದ್ರೆ ಇಡೀ ಪ್ರಪಂಚವೇ ಮುಳುಗಿ ಬಿತ್ತು ಅಂತ ಹೇಳುವಂಥದ್ದು ಏನು ಇಲ್ಲ. ಅದಕ್ಕೂ ಆಗಷ್ಟು ಮೆಡಿಸಿನ್ಸ್ ಇದೆ. ನಾನು ಸುಮಾರು ಒಂದು 150 ಜನ ಟೈಪ್ 1 ಡಯಾಬಿಟಿಕ್ಸ್ ಮಕ್ಕಳನ್ನು ನೋಡಿದ್ದೇನೆ. ಅದೇ ಹೇಳಿದಾಗ ಹುಟ್ಟಿದ 2 ದಿವಸ 3 ದಿವಸದ ಮಗುವಿನ ಜೊತೆಗೆ ಸುಮಾರು 6-7 ಕ್ಲಾಸ್, 6ನೇ ಕ್ಲಾಸು, 7ನೇ ಕ್ಲಾಸು, 4ನೇ ಕ್ಲಾಸು ಅಥವಾ 1ನೇ ಕ್ಲಾಸ್ ಇದ್ದು ಒಂದು ಮಗುವನ್ನು ನಾನು ಡಯಾಬಿಟಿಸ್ ಅಟ್ಯಾಕ್ ಆದ ಮಗು, ಆ ಮಗುವಿನ ತಂದೆ ಆರ್ಥೋಪೆಡಿಕ್ ಸರ್ಜನ್ ನಾರಾಯಣ ಹೃದಯಾಲಯದಲ್ಲಿ, ತಾಯಿ ಆಪ್ಥಾಲ್ಮಾಲಜಿಸ್ಟ್. ಅಂತ ಮಗುವಿಗೆ ಪಾಪ ಡಯಾಬಿಟಿಸ್ ಬಂತು ಅಂತ ಅವರು ಟೆನ್ಷನ್ ಮಾಡ್ಕೊಳ್ತಿದ್ರು. ನಾನು ಹೋಗಿ ಏನೋ ನನಗೆ ಗೊತ್ತಿದ್ದು ಒಂದು 4 ಮಾತು ಹೇಳುವಾಗ ಅದೊಂದು ಸಾಂತ್ವನ ತರ ಆಗ್ತಿತ್ತು. ಅವರು ನಮ್ಮ ಹತ್ರ ಇನ್ಸುಲಿನ್ ಎಲ್ಲ ತರಿಸ್ತಾ ಇದ್ರು. ಆ ಮಗು ಆಗ್ಲಿ ಅಥವಾ ಇನ್ನೊಂದು 4-5 ಜನರ ಹೆಸರು ಹೇಳ್ಬೋದು. ಅಂದ್ರೆ ಸಾಧ್ಯತೆಗಳು, ಡಯಾಬಿಟಿಸ್ ಬಂದ್ರು ಎಷ್ಟು ಚೆನ್ನಾಗಿ ಬದುಕಬಹುದು, ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇದೊಂದಷ್ಟು ನಿದರ್ಶನವಾಗಿ ಕೊಡ್ತೇನೆ. ನಾವೆಲ್ಲ ಹೆಚ್ಚಿನವರು ಕ್ರಿಕೆಟ್ ಆಸಕ್ತರಾದ್ರಿಂದ ನಮ್ಗೆಲ್ಲ ಗೊತ್ತಿದ್ದ ಹಂಗೆ ವಾಸಿಂ ಅಕ್ರಮ್
ಒನ್ ಆಫ್ ದ ಟೈಪ್ 1 ಡಯಾಬಿಟಿಕ್. ಬಟ್ ಅವನ ಸಾಧನೆ ಆಗ್ಲಿ, ಅವನ ಕರಾರುವಾಕು ಬೌಲಿಂಗ್ ಆಗ್ಲಿ, ಅವನ ಈಗಿನ ಡಿಮೀನರ್ ಆಗ್ಲಿ, ಅವನ ಕಮೆಂಟ್ರಿ ನೋಡುವಾಗ ಅವನಿಗೆ ಡಯಾಬಿಟಿಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಇದು ವಿಷಯ. ಹಾಗೆ ವಿನೀತಾ ಅಂತ ಒಂದು ಮಗು ಸುಮಾರು 10 ವರ್ಷ ಆಗ, ಅಂದ್ರೆ 5ನೇ ಕ್ಲಾಸ್ ಇರ್ಬೋದು, ಆ ಮಗುವಿಗೆ ಡಯಾಬಿಟಿಸ್ ಅಟ್ಯಾಕ್ ಆಯ್ತು. ಅದೇ ಅವಳಿಗೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಡಾಕ್ಟರ್ ಹತ್ರ ತೋರಿಸಿದ್ರು. ಆಗ ಅವರು ಚೆಕ್ ಮಾಡಿ ಡಯಾಬಿಟಿಸ್ ಇದೆ ಅಂತ. ಅವಳು ಇನ್ಸುಲಿನ್ ಪಂಪ್ ಹಾಕೊಂಡು ನಿರಂತರ, ಅವಳ ತಾಯಿ ಎಷ್ಟು ಕೇರಿಂಗ್ ಅಂದ್ರೆ ದಿವಸಕ್ಕೆ 4 ರಿಂದ 5 ಸರ್ತಿ ಶುಗರ್ ಮಾನಿಟರ್ ಮಾಡ್ತಾ ಇದ್ರು. ಅಂದ್ರೆ ಯಾವಾಗ ಹೇಗೆ ಕಂಟ್ರೋಲ್, ಅವಳಿಗೆ ಸೂಕ್ತವಾದ ಆಹಾರ ಕೊಡ್ತಾ ಇದ್ರು. ಅವರು ಪ್ರಾಕ್ಟಿಕಲಿ ಆ ಮಗುವಿನ ಒಟ್ಟಿಗೆ ಟೋಟಲ್ 24/7 ಇದ್ದ ಹಾಗಿದ್ರು. ನನಗೆ ಆಶ್ಚರ್ಯ, ಒಂದೊಂದು ತಿಂಗಳು 300 ಸ್ಟ್ರಿಪ್ಸ್ ತಗೊಳ್ತಾ ಇದ್ರು, ಶುಗರ್ ಚೆಕಿಂಗ್ ಸ್ಟ್ರಿಪ್ಸ್, ಅದೇ ಗ್ಲೂಕೋಮೀಟರ್ ಅಂತ ಹೇಳಿದ್ನಲ್ಲ, ಅದ್ರ ಸ್ಟ್ರಿಪ್ಸ್ ತಗೊಂಡು ಚೆಕ್ ಮಾಡ್ತಾ ಇದ್ರು. ಆ ವಿನೀತಾ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ಇನ್ನೊಬ್ಬ ಅನಿರುದ್ಧ್ ಅಂತ, ಅನಿರುದ್ಧ್ನ ಅಣ್ಣ IIT ಮೆಡ್ರಾಸ್ ಅಲ್ಲಿ ಓದಿತ್ತು. ಹಾಗೆ ಇವನಿಗೂ IIT ಮೆಡ್ರಾಸ್ ಅಲ್ಲಿ ಓದ್ಬೇಕು ಅಂತಿತ್ತು. ಇವನು 7ನೇ ಕ್ಲಾಸ್ ನಲ್ಲಿ ಇವನಿಗೂ ಡಯಾಬಿಟಿಸ್ ಬಂತು, ಅಥವಾ ಮಧುಮೇಹ ಬಂತು, ಟೈಪ್ 1 ಡಯಾಬಿಟಿಸ್. ಆ ಹುಡುಗಾಸ ಇತ್ತೀಚೆಗೆ ಒಂದು ಮದುವೆ ಆಯ್ತು. ಅವನು ಮದುವೆ ಆದ್ದು ಇನ್ನೊಂದು ಟೈಪ್ 1 ಡಯಾಬಿಟಿಸ್ ಹುಡುಗಿಯೊಟ್ಟಿಗೆ ಮದುವೆ ಆದ. ಈಗ ಯಶಸ್ವಿ ಜೀವನ ನಡೆಸ್ತಾ ಇದ್ದಾನೆ ನನಗೆ ತಿಳಿದು ಬಂದಂತೆ. ಸೊ ಅವನ ಕನಸಾದ IIT ಪರ್ಸ್ಯೂ ಮಾಡಿದ. ಅವನ ತಂದೆ BEL ಅಲ್ಲಿ ಇದ್ರು ಇಂಜಿನಿಯರ್ ಆಗಿ. ಸೊ ಈ ತರ ಡಯಾಬಿಟಿಸ್ ಬಾಧಿತರು ತುಂಬಾ ಈ ತರ ಇದ್ದಾರೆ. ಇನ್ನೊಬ್ಳು ಹುಡುಗಿ ಇದ್ದಾಳೆ ಗಗನ ಸಿಂಧು ಅಂತ, ಅವಳು ಅಷ್ಟೇ ಈಗ MBBS ಆಯ್ತು, ಈಗ MD ಸೀಟಿಗೆ ಸರ್ಜರಿಗೆ ಅಪ್ಲೈ ಮಾಡಿದ್ದಾಳೆ. ಅವಳು ಟೈಪ್ 1 ಬಾಧಿತಳು. ಹಾಗೆ ಇನ್ನೊಬ್ರು ರಮ್ಯಾ ರಾಜಗೋಪಾಲ್ ಅಂತ ಒಬ್ರು ಪೇಷಂಟ್ ಇದ್ದಾರೆ. ಪೇಷಂಟ್ ಅಂತ ನಾನು ಹೇಳಲ್ಲ, ರಮ್ಯಾ ಅವರು ಟೈಪ್ 1 ಡಯಾಬಿಟಿಸ್ ಬಾಧಿತರು. ಅವರು ಇಂಜಿನಿಯರಿಂಗ್ ಮಾಡಿದ್ರು, ಆಮೇಲೆ ಇಲ್ಲಿ ದಯಾನಂದ್ ಸಾಗರದಲ್ಲಿ ಟೀಚಿಂಗ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವರಿಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮಕ್ಕಳಾಗ್ಬೇಕು ಅಂತ ಆಯ್ತು. 2 ಸರ್ತಿ ಅಬಾರ್ಷನ್ ಆಯ್ತು. ಬಹಳ ಕಷ್ಟಪಟ್ರು. ಬಟ್ ನಿರಂತರತೆ ಕಾಯ್ದುಕೊಂಡು ಡಯಾಬಿಟಿಸ್ಗೆ ಕೂಲಂಕುಷ ಪರೀಕ್ಷೆ ಮಾಡ್ಕೊಂಡು ಇನ್ಸುಲಿನೇ ತಗೊಳ್ತಾ ಇದ್ರು. ಇದೆಲ್ಲ ಮಾಡಿ ಅವರು ಕಡೆಗೆ ಒಂದು ಒಳ್ಳೆ ಮಗುವಿನ ತಾಯಿ ಆದ್ರು. ಆ ಮಗುವಿಗೂ ಇತ್ತೀಚೆಗೆ ಉಪನಯನ ಆಯ್ತು. ಅಂದ್ರೆ ಸಾಧ್ಯತೆಗಳು, ಡಯಾಬಿಟಿಸ್ ಹೇಗೆ ಇರ್ಲಿ, ಎಷ್ಟೇ ಸಮಸ್ಯೆಗಳೇ ಬರಲಿ, ಅದನ್ನು ಎದುರಿಸಿ ನಿಂತ್ರೆ ಯಶಸ್ವಿ ಆಗ್ಬೋದು, ಯಶಸ್ವಿ ಜೀವನ ನಡೆಸ್ಬೋದು ಅಂತ. ಅವರು ಈಗ ಡಯಾಬಿಟಿಸ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾರೆ. ಅವರು ಇಂಜಿನಿಯರಿಂಗ್ ಪ್ರೊಫೆಷನ್ ಬಿಟ್ಟರು ಡಯಾಬಿಟಿಸ್ ಕೌನ್ಸಿಲರ್ ಆಗಿ ತುಂಬಾ ಜನ ಟೈಪ್ 1 ಡಯಾಬಿಟಿಸ್ಗೆ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಾನು ಹೇಳಿದ ಹಾಗೆ ಮಧುಮೇಹ ಭಯ ಖಂಡಿತ ಬೇಡ, ಜಾಗ್ರತೆ ಇರ್ಲಿ. ಇದು ನನ್ನ ಮಾತು, ನನ್ನ ಅನುಭವದ ಮಾತು. ಇಷ್ಟು ಹೇಳಿ ಈಗ ನಾನು ಪ್ರಶ್ನೋತ್ತರಗಳಿಗೆ ಕಿವಿಯಾಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಧುಮೇಹದ ಬಗ್ಗೆ ಯಾರಿಗಾದ್ರೂ ಸಂಶಯ, ಪ್ರಶ್ನೆ ಇದ್ದಲ್ಲಿ ಈಗ ಕೇಳಲು ಅವಕಾಶ ಉಂಟು, ಕೇಳ್ಬೋದು. ನಮಸ್ಕಾರ, ನಾನು ಕುದುಕೋಡಿ ಸುಬ್ರಹ್ಮಣ್ಯ. ತುಂಬಾ ಚೆನ್ನಾಗಿ ಮಾತಾಡಿದಿರಿ ನೀವು ಅಶೋಕಣ್ಣ. ಇಷ್ಟು ಸಿಂಪಲ್ ಆಗಿ ನಮಗೆ ಅರ್ಥ ಆಗೋ ತರ. ನನ್ನ ಕ್ವಶನ್, ಈಗ ಹಳ್ಳಿಯಲ್ಲಿ ಇರುವಾಗ ಎಲ್ಲ ಕೆಲಸ ಮಾಡುವ ಕಾರಣ, ಅಲ್ಲಿ ಫೀಲ್ಡ್ ಅಲ್ಲಿ ಇರುವ ಕಾರಣ ಇಂತಹ ಪ್ರಾಬ್ಲಮ್ಗಳು ಬರೋದು ಬಹಳ ಕಮ್ಮಿ. ಬಟ್ ಎಲ್ಲರೂ ನಾಗರೀಕರಣ ಆದ ಮೇಲೆ ಸ್ಪೆಷಲ್ ಆಗಿ ಈ ಮಕ್ಕಳಿಗೆ ಮನೆಯಲ್ಲಿ ಕೂತು ಜಾಸ್ತಿ ಓದ್ತಾರೆ ಕಾಂಪಿಟೇಟಿವ್ ಇದರಲ್ಲಿ. ನೀವು ಹೇಳಿದ್ರಲ್ಲಿ ಒಂದು ಅಂದ್ರೆ ಇದು ನಮ್ಮ ಮೈಂಡ್ ಸೆಟ್ ಕೂಡ ತುಂಬಾ ಕೂಲ್ ಆಗಿರ್ಬೇಕು ಅಂತ ಹೇಳಿ, ಇದಕ್ಕೆ ಪ್ರಯೋಜನ ಆಗ್ತದೆ ಅಂತ ಹೇಳಿ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮನೆಯಲ್ಲಿ ಹೇಗೆ ಹೋಗ್ಬಹುದು ಅಂತ ಹೇಳಿ, ಅದಕ್ಕೆ ಏನು ಸ್ಪೆಷಲ್ ಅಟೆನ್ಷನ್ ನಾವು ಕೊಡಬೇಕು ಅಂತ ಹೇಳಿ ಅದೊಂದು. ಅದೇ ರೀತಿ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವಂತ ನಮ್ಮ ಯುವ, ಸ್ಪೆಷಲ್ ಆಗಿ IT ಫೀಲ್ಡ್ ಅಲ್ಲಿ, ಅವರಿಗೆ ನಿದ್ದೆಗೆ ಟೈಮ್ ಸಾಕಾಗುದಿಲ್ಲ. ವೀಕೆಂಡ್ ಅಲ್ಲೇ ಸ್ವಲ್ಪ ಅವರು ರಿಲ್ಯಾಕ್ಸ್ ಮಾಡುವಂಥದ್ದು ಕೆಲವರೆಲ್ಲ. ಅವರು ಕೂಡ ತುಂಬಾ ಇದರಲ್ಲಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು? ಒಂದು ಎಕ್ಸರ್ಸೈಸ್ ಅಂತ ಹೇಳಿದಿರಿ, ಇನ್ನೊಂದು ಮೈಂಡ್ ವೇದಾಂತ ಅಂತ ಹೇಳಿದಿರಿ. ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆ ವೇದಾಂತದ ಇಂಪ್ಯಾಕ್ಟ್ಗಳು, ಅಂದ್ರೆ ಆ ತರದ್ದು ಎಷ್ಟು ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಫುಡ್ ಹೇಗೂ ಬೇಕೇ ಬೇಕು. ಒಳ್ಳೆಯ ಪ್ರಶ್ನೆ ಸುಬ್ಬಣ್ಣ. ಬಟ್ ಇದು ಈ ಡಯಾಬಿಟಿಸ್ ಇದ್ದವರಾದ್ರೆ ನಾವು ಅದಕ್ಕೆ ಕರೆಕ್ಟ್ ಆದ ಒಂದು ಇದಮಿತ್ತಮ್ ಅಂತ ಕರೆಕ್ಟ್ ಆಗಿ ಹೇಳ್ಬೋದು. ಇದೀಗ ನೀವು ಕೇಳಿದ್ದು ಡಯಾಬಿಟಿಸ್ ಇಂದ ಹೊರತಾಗೂ ಇದೆ ಅಂತ ಕಾಣ್ತದೆ. ಯಾಕಂದ್ರೆ ನಾನು ಆಗ ಹೇಳಿದ ಹಾಗೆ ನಮ್ಮ ಹಳ್ಳಿಯಲ್ಲಿರುವ ಮಕ್ಕಳಲ್ಲಿ ಡಯಾಬಿಟಿಸ್ ಇದ್ರೆ ಅದು ಕೂಡಲೇ ಗೊತ್ತಾಗ್ತದೆ. ಯಾಕಂದ್ರೆ ಸೂಚನೆಗಳು ಹೇಳಿದ ಹಾಗೆ ಅಧಿಕ ಮೂತ್ರ ವಿಸರ್ಜನೆ, ಅಧಿಕ ಬಾಯಾರಿಕೆ, ಈಗ ಸುಮಾರಾಗಿ ಇದೆಲ್ಲ ಬಹಳ ಪಬ್ಲಿಷ್ ಆದ್ರಿಂದ, ಅಥವಾ ಗಾಯಗಳು ಗುಣವಾಗದೇ ಇರುವುದು, ಅಥವಾ ಸಡನ್ ವೆಯ್ಟ್ ಲಾಸ್, ಈ ತರದ್ದೆಲ್ಲ ಆದ್ರೆ ಈಗ ಇದು ವೈದ್ಯಕೀಯ ಸೌಕರ್ಯ ಹಳ್ಳಿಗಳಲ್ಲಿ ಇರೋದ್ರಿಂದ ಇಂಥದ್ದೆಲ್ಲ ಒಂದು ವಾರ ಅಥವಾ 15 ದಿವಸದಲ್ಲಿ ಅವರಿಗೆ ಖಂಡಿತ ತಲುಪ್ತದೆ. ಅವರು ಚೆಕ್ ಮಾಡ್ತಾರೆ. ನೀವು ಹೇಳಿದ ಹಾಗೆ ಈಗಿನ ಮೊಬೈಲ್ ಮ್ಯಾನಿಯಾ,
ಇವತ್ತು ನಮ್ಮ SN ಭಟ್ ಸೈಪಂಗಲ್ಲೂ ಅದೊಂದು ಬರ್ದಿದ್ರು ಒಂದು ಆಟಿಕೆಗಳ ಬಗ್ಗೆ. ಅದು ಈಗ ನಾನು ಇದರಿಂದ ಜಸ್ಟ್ ಮೊದಲು ಓದ್ತಾ ಇದ್ದೆ, ನಮ್ಮ ಮೊಬೈಲ್ ಅಲ್ಲಿ ಹಾಕಿದ್ರು ಯಾರೋ, ಅದನ್ನು ಓದ್ತಾ ಇದ್ದೆ. ಅದನ್ನೆಲ್ಲ ಕೊಡ್ಬೇಕಾದ್ರೆ ನಾವೇ ಅದರ ಬಗ್ಗೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಎಷ್ಟು ದುಡಿಬೇಕು, ನಮಗೆ ಎಷ್ಟು ಅರ್ನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು ಅಂತ ನಾವೇ ಇಂಡಿವಿಜುವಲ್ ಆಗಿ ತೀರ್ಮಾನ ಮಾಡ್ಬೇಕು. ಆ ದೃಷ್ಟಿಯಿಂದ ನಾನು ಒಂದು ಕಗ್ಗ ಓದ್ಬೋದಾದ್ರೆ, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗಗಳು ನಾಡು, ವಿರಮಿಸೊಬ್ಬನೇ ಮೌನದೊಳ ಮನೆಯಲ್ಲಿ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ಅಂದ್ರೆ ನಾವು ಎಷ್ಟು ಕೆಲಸ ಮಾಡ್ಬೇಕು, ಯಾವ ತರ ಮಾಡ್ಬೇಕು. ಈಗ ಪ್ರೆಷರ್ ಇದ್ದೇ ಇರ್ತದೆ, ಪ್ರೆಷರ್ ಇದ್ದಾಗ ಏನ್ ಮಾಡ್ಬೇಕು, ನಮಗೆ ಸಿಕ್ಕಿರುವ ರಜಾ ಸೌಕರ್ಯವನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ. ಮತ್ತೆ ದೇಹಕ್ಕೆ 8 ಗಂಟೆಗಳ ನಿದ್ದೆ ಅನಿವಾರ್ಯ. ಆದ್ರೆ ಯೋಗ ಈ ತರ ಮಾಡಿದವರು, ಈಗ ನಮ್ಮ ಮೋದಿಜಿ ಇದ್ದಾರೆ, ಬರೇ 4 ಗಂಟೆ ಕೆಲಸ ಮಾಡಿ, ಅಥವಾ 3 ಗಂಟೆ 4 ಗಂಟೆ ನಿದ್ದೆ ಮಾಡಿ ದಿವಸದ 21 ಗಂಟೆಯೂ ಆಕ್ಟಿವ್ ಆಗಿರ್ತಾರೆ. ಅಂಥದ್ದು ಅವರವರೇ ಕಂಡುಕೊಳ್ಬೇಕು. ಇಲ್ಲಿ ನಾನು ಹೇಳಿದಾಗ, ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ಲಿಕ್ಕೆ ಕಲಿತೀರೋ, ನಿಮಗೆ ಏನ್ ಬೇಕು ಅಂತ ನಿಮ್ಮ ಒಳ ಮನಸ್ಸೇ ಹೇಳುತ್ತೆ. ಈ ಡಯಾಬಿಟಿಸ್ ನಿಯಂತ್ರಣದಲ್ಲಾಗ್ಲಿ ಅಥವಾ ಈ ಸ್ಟ್ರೆಸ್ ಬಸ್ಟಿಂಗ್ ಅಲ್ಲಾಗ್ಲಿ ಯೋಗಕ್ಕೆ ಬಹಳ ಪ್ರಾಮುಖ್ಯ. ಈಗ ಅದು ನಮ್ಮ ಮೋದಿಜಿಯವರೇ ಇಡೀ ಪ್ರಪಂಚಕ್ಕೆ ಪ್ರಚಾರ ಪಡಿಸಿದ್ದಾರೆ. ಸೊ ಯೋಗದ ಈಗ ತುಂಬಾ ನಮ್ಮಲ್ಲೂ ಯೋಗ ಗುರುಗಳಿದ್ದಾರೆ, ಅಥವಾ ಈಗ ಆನ್ಲೈನ್ ನಲ್ಲೂ ತುಂಬಾ ಯೋಗ ಗುರುಗಳ ಲಭ್ಯತೆ ಇದೆ. ಅದನ್ನು ಬಳಸ್ಕೊಂಡು ನಾವು ಸ್ಟ್ರೆಸ್ ಇಂದ ಹೊರಗೆ ಬಂದ್ರೆ ನಮಗೆ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಆಗತ್ತೆ. ಮತ್ತೆ ಆಹಾರ, ಈಗ ನಾವು ತಿನ್ನುವ ಯಾವುದೇ ಆಹಾರ ಇರ್ಲಿ, ಅದರಲ್ಲಿ ಪ್ರೋಟೀನ್ ಇದೆಯಾ ಅಥವಾ ಫೈಬರ್ ಇದೆಯಾ ಅಂತ ಫಸ್ಟ್ ನೋಡ್ಬೇಕು. ಯಾಕಂದ್ರೆ ಕಾರ್ಬ್ಸ್ ನಮಗೆ ಯಥೇಚ್ಛವಾಗಿ ಸಿಗುತ್ತೆ. ಯಾವ ಆಹಾರದಲ್ಲೂ ಕಾರ್ಬೋಹೈಡ್ರೇಟ್ ಇದ್ದೇ ಇರುತ್ತೆ. ನಮ್ಮ ತಿನ್ನುವ ಒಂದು ಮೀಲ್ ಅಂದ್ರೆ ಅದರಲ್ಲಿ ಸುಮಾರು 70-80% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಪ್ರೋಟೀನ್ ಕಡೆ ಸ್ವಲ್ಪ ಗಮನ ಕೊಟ್ರೆ, ಪ್ರೋಟೀನ್ ಹ್ಯಾಸ್ ಅ ಸ್ಯಾಶಿಯೇಟಿಂಗ್ ಎಫೆಕ್ಟ್ ಆಲ್ಸೋ. ನೀವು ಈಗ ಯಾವುದೇ ಪ್ರೋಟೀನ್ ತಗೊಂಡ್ರೆ ಅದು ನಿಮಗೆ ಮುಂದಿನ ಹಸಿವು ಒಂದು 4 ಗಂಟೆಯಿಂದ 6 ಗಂಟೆ ಹಸಿವಾಗದ ಹಾಗೆ ತಡ್ಕೊಳ್ತದೆ. ಆಮೇಲೆ ದೇಹಕ್ಕೆ ಶಕ್ತಿ ಕೊಡ್ತದೆ. ಆ ದೃಷ್ಟಿಯಿಂದ ನಮ್ಮ ಆಹಾರವನ್ನು ಸರಿ ಮಾಡ್ಕೊಂಡ್ರೆ, ಮತ್ತೆ ಸಮಯಕ್ಕೆ ಸರಿಯಾಗಿ ಆಹಾರ. ಈಗ ಸ್ಟ್ರೆಸ್ ಇದೆ ಅಂತಂದ್ರೆ ಏನಂದ್ರೆ ಬಾಡಿ ಕೋಪ್ ಅಪ್ ಆಗುತ್ತೆ. ಬಾಡಿ ಒಂದು ಫ್ಯಾಂಟಾಸ್ಟಿಕ್ ಮೆಷಿನ್. ಬಾಡಿ ಅಷ್ಟು ಒಳ್ಳೆ ಮೆಷಿನ್, ನಮ್ಮ ದೇಹದಷ್ಟು ಒಳ್ಳೆ ಮೆಷಿನ್ ಯಾವುದಿಲ್ಲ. ಅದರಲ್ಲಿ ನಮಗೆ ಆಂಟೀರಿಯರ್ ಪಿಟ್ಯೂಟರಿ ಅಂತ ಹೇಳ್ತಾರೆ, ಅದು ನಮ್ಮ ಇಡೀ ದೇಹವನ್ನು ಗೈಡ್ ಮಾಡುತ್ತೆ. ಅದೀಗ ಅಕಸ್ಮಾತ್ ನಮಗೀಗ ಜಾಸ್ತಿ ಹೊತ್ತು ಕೆಲಸ ಮಾಡ್ಬೇಕಂದ್ರೆ ಅದು ಸಪೋರ್ಟ್ ಮಾಡುತ್ತೆ. ಬಟ್ ಅದೇ ಪ್ರಾಕ್ಟೀಸ್ ಆದಾಗ ನಾವು ಕ್ರಂಬಲ್ ಆಗ್ತೀವಿ. ಅದಾಗದ ಹಾಗೆ ನಾವು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ, ನಮ್ಮ ಸ್ಟ್ರೆಸ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಾವು ಖಂಡಿತ ತುಂಬಾ ಆರೋಗ್ಯ ಜೀವನ ಜೀವಿಸಬಹುದು. ಧನ್ಯವಾದಗಳು. ಹಲೋ ಹೇಳಿ. ಅಶೋಕಣ್ಣ ನಮಸ್ತೆ. ನಾನು ನಮಸ್ತೆ. ಜನಾರ್ದನ್ ಅಂತ ಇದೆ. ಗೊತ್ತಾಯ್ತು, ಹೇಳಿ ಜನಾರ್ದನ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಹಾ. ಇದು ಕ್ವಶನ್ ಅಂತಲ್ಲ, ಇಲ್ಲಿ ನಮ್ಮ ತುಂಬಾ ಆತ್ಮೀಯರೊಬ್ಬರು ಹಾ ಅವರು ಈ ಫುಡ್ ಇದು ಮಾಡುವಾಗ ಲೋ ಕಾರ್ಬೋಹೈಡ್ರೇಟ್ಸ್, ಹಾ ತುಂಬಾ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಯಾವ್ದೊಂದು ಲೋ ಅಂತ ಹೇಳಿ ಯಾವ್ದೊಂದು ಇದನ್ನು ತರಿಸಿ ಅವರು ಅದರದ್ದು ದೋಸೆ ಅಥವಾ ಮಾಡಿ ಅದನ್ನು ತಿಂದು ತುಂಬಾ ಕಂಟ್ರೋಲ್ ಇದ್ದಾರೆ. ಆಮೇಲೆ ಯೂಶುವಲ್ ಅವರು ಯೋಗಾಸನ ಅದು ಇದೆಲ್ಲ ಮಾಡ್ತಾರೆ. ಹಾ ಅವ್ರು ಯಾವ ಇದನ್ನು ಕೊಟ್ಟರು ಕೂಡ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅಂತ ನೋಡುದು, ತುಂಬಾ ಲೋ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಫುಡ್ ಅನ್ನು ಮಾತ್ರ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಹಾ ತುಂಬಾ ಕಂಟ್ರೋಲ್ ಇದೆ ಅವರ, ಇದೇನು ತೊಂದರೆ ಇಲ್ಲ. ಒಕೇಶನಲ್ಲಿ ಪಾಯಸ ಅದು ಇದೆಲ್ಲ ಮಾಡ್ತಾರೆ, ಆದ್ರೂನು ತುಂಬಾ ಕಂಟ್ರೋಲ್ ಅಲ್ಲಿ ಇದೆ. ಸೊ ಈ ಲೋ ಕಾರ್ಬೋಹೈಡ್ರೇಟ್ಸ್ ಇದಕ್ಕೆ ತುಂಬಾ ಎಫೆಕ್ಟ್ ಆಗತ್ತಾ ಅಂತ ಹೇಳಿ. ಅದು ನನ್ನನ್ನು ಕೇಳಿದ್ರೆ, ನಾನು ಸ್ಥೂಲ ಶರೀರಿ, ನಾನು ಒಬೇಸಿಟಿ ಇದೆ ನನ್ಗೆ. ಆದ್ರೆ ನನಗೆ ಯಾವಾಗ್ಲೂ ಇದು ಒಬೇಸಿಟಿ ಒಂದು ಕಷ್ಟ ಅಂತ ಅನಿಸ್ಲಿಲ್ಲ. ನಾವು ನಿಜವಾಗ್ಲೂ ಮನಸ್ಸಿನಿಂದ ಲೋ ಕಾರ್ಬೋಹೈಡ್ರೇಟ್ ತಿಂತಾ ಇದೀವ, ಅಥವಾ ನಮ್ಮ ಶರೀರವನ್ನು ಫಿಟ್ ಇಟ್ಕೊಳ್ಬೇಕು, ಯಾರೋ ಹೇಳಿದ್ರು ಅಂತ ಲೋ ಕಾರ್ಬ್ ತಗೊಳ್ತಾ ಇದೀವ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಕೇಳ್ಬೇಕು. ಇವತ್ತು ನಾನು ನಮ್ಮ ನಾಗರಾಜ್ ಉಪ್ಪಂಗಳವರೊಟ್ಟಿಗೆ ಆಗ ಸಂಭಾಷಿಸುವಾಗ ಅವರು ಹೇಳಿದ್ರು, ನಾನು ಮೋಸ್ಟ್ ಆಫ್ ದ ಟೈಮ್ ಮಿಲೆಟ್ಸ್ಗೆ ಕನ್ವರ್ಟ್ ಆಗಿದ್ದೇನೆ. ಮೋಸ್ಟ್ಲಿ ಅವರು ನನ್ನ ಹಾಗೆ ತುಂಬಾ ಫಂಕ್ಷನ್ಸ್ಗೆಲ್ಲ ಹೋಗ್ತಾರೆ, ಅಲ್ಲಿ ನಾರ್ಮಲಿ ನಮ್ಮ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇದ್ದು ಊಟ ಮಾಡಿದ್ರು, ಮನೆಯಲ್ಲಿರುವಾಗ ಮಿಲೆಟ್ಸ್ಗೆ ಹೋಗ್ತಾ ಇದ್ದೀವಿ. ಮಿಲೆಟ್ಸ್ ಅಲ್ಲಿ ಲೋ ಕಾರ್ಬ್ ಮತ್ತೆ ಅದರಲ್ಲಿ ಸ್ಯಾಶಿಯೇಟಿಂಗ್ ಎಫೆಕ್ಟ್ ಇದೆ. ಅದರಿಂದಾಗಿ ನನ್ನ ಶುಗರ್ ಕಂಟ್ರೋಲ್ ಇಲ್ಲ. ಅವರು 22 ವರ್ಷದಿಂದ ಮಧುಮೇಹಿಯಿಂದ ನನಗೆ ಇತ್ತೀಚೆಗೆ ಗೊತ್ತಾಯ್ತು. ಸೊ ಅವರು ನಮಗೊಂದು ಅದ್ಭುತ ಉದಾಹರಣೆ ಆಗ್ಬೋದು ಈ ಮಧುಮೇಹ ಪೀಡಿತರಿಗೆ. ಯಾಕಂದ್ರೆ ಇಷ್ಟೆಲ್ಲ ಇದ್ದುಕೊಂಡು ಈಗ ನೀವು ಜನಾರ್ದನ, ನೀವು ಶ್ರಮ ಪಡ್ತಾ ಇರುವ ಹಿರಿಯ ಮನೆ ಅವರ ಕನಸು, ನೀವು ಅದಕ್ಕೆ ಸಾಥ್ ಕೊಟ್ಟಿದ್ದೀರಿ, ಅದಕ್ಕೆ ನಮ್ಮ ಹಾರ್ದಿಕ ವಂದನೆಗಳು.
ನೀವು ನಮ್ಮೆಲ್ಲರ ಆಶೋತ್ತರಗಳನ್ನು ಪೂರೈಸ್ತಾ ಇದ್ದೀರಿ ಆ ಹಿರಿಯ ಮನೆ ವಿಷಯದಲ್ಲಿ ಅಂತ ಹೇಳೋದಕ್ಕೆ ನನಗೂ ಬಹಳ ಹೆಮ್ಮೆ ಆಗ್ತದೆ. ನಾನೇ ಹೇಳುದಾದ್ರೆ ನಮ್ಮ ನಿತ್ಯದ ಆಹಾರವನ್ನೇ ಸೇವಿಸೋಣ, ನಮ್ಗೆ ಯಾವ್ದು ಇಷ್ಟನೋ ಅದನ್ನು ಭಾಗ ಮಾಡೋಣ. ಈಗ ಡಯಟಿಷಿಯನ್ಸ್ ಹೇಳುವಾಗ ಇದೆಲ್ಲ ಡಯಟಿಷಿಯನ್ ಕ್ವಶನ್ಸ್, ಬಟ್ ನನಗೆ ಗೊತ್ತಿದ್ದ ವ್ಯವಸ್ಥೆಯಲ್ಲಿ ಅಥವಾ ನನ್ನ ಅನುಭವದಲ್ಲಿ ಹೇಳುದಾದ್ರೆ, ನಾನು ಈಗ ಹೇಳಿದಾದ್ರೆ ನಾನು ಆಲ್ಮೋಸ್ಟ್ ನಮ್ಮ ಬಾಡಿ ವೆಯ್ಟ್ಗೆ -100 ಅಂತ ಹೇಳಿದ್ರೆ ನಾನು ಸುಮಾರು 20 ಕಿಲೋ ಜಾಸ್ತಿ ತೂಗ್ತೇನೆ. ಆದ್ರೆ ನನಗೆ 8 ರಿಂದ 10 ಕಿಲೋಮೀಟರ್ ನಡೆಯುವಾಗ್ಲೂ ಸುಸ್ತು ಅಂತ ಅನಿಸೋದಿಲ್ಲ. ಎಟ್ ಎ ಗುಡ್ ಪೇಸ್, ಅಂದ್ರೆ ಸುಮಾರು ಗಂಟೆಗೆ 4 ರಿಂದ 4.5 ಕಿಲೋಮೀಟರ್ ಸ್ಪೀಡಲ್ಲಿ ನಡೆದ್ರು ಸುಸ್ತು ಅಂತ ಅನ್ಸೋದಿಲ್ಲ. ಇದು ಯಾಕೆ ಅಂತಂದ್ರೆ ನಮ್ಮ ಮನಸ್ಸು, ನಾನು ಹೇಳಿದಾಗ ಆಂಟೀರಿಯರ್ ಪಿಟ್ಯೂಟರಿಯನ್ನು ನಾನು ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ. ಆ ವಾಕಿಂಗ್ ಅನ್ನು ಎಂಜಾಯ್ ಮಾಡ್ತೇನೆ. ಯಾವಾಗ ಅದನ್ನ ಎಂಜಾಯ್ ಮಾಡ್ತೀವಿ ಆಗ ಸುಸ್ತು ಅಂತ ಅನ್ಸೋದಿಲ್ಲ. ಆಗ ಸುಬ್ಬಣ್ಣ ಹೇಳಿದಾಗ ಆ ಕೆಲಸ ನಮ್ದು ಇದು ಮಾಡಿದ್ ನನ್ನ ಖುಷಿಗಾಗಿ ಅಂತ ಮಾಡುವಾಗ ನಮ್ಗೆ ಸ್ಟ್ರೆಸ್ ಆಗಲ್ಲ, ಸುಸ್ತು ಆಗಲ್ಲ. ನೋ ಡೌಟ್ ಹ್ಯಾವಿಂಗ್ ಮೋರ್ ವೆಯ್ಟ್ ಇಸ್ ಸಟನ್ಲಿ ನಾಟ್ ಗುಡ್, ನಾನು ಅದನ್ನ ಅಡ್ವೊಕೇಟ್ ಮಾಡ್ತಾ ಇಲ್ಲ ಈ ತರ. ಅದರಿಂದಾಗಿ ಲೋ ಕಾರ್ಬ್ ಅವ್ರು ಇಷ್ಟಪಟ್ಟು ತಿಂತಾರಾದ್ರೆ ಖಂಡಿತ ತಿನ್ಲಿ, ಬಟ್ ಯಾವುದೋ ಕಾರಣಕ್ಕೆ ಲೋ ಕಾರ್ಬ್ ಅಥವಾ ಅವರಿಗೆ ಡಯಾಬಿಟಿಸ್ ಬಾಧಿತರಾಗಿದ್ರೆ, ಮಧುಮೇಹ ಬಾಧಿತರಾಗಿದ್ರೆ ಲೋ ಕಾರ್ಬ್ಸ್ ತಿನ್ಬೇಕು ಅಂದ್ರೆ ಅದನ್ನು ಅವರು ಚರ್ಚೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಪಾಯಸ ತಿನ್ನುವುದಿಲ್ಲ ಅನ್ನೋದೇ ಸ್ಟ್ರೆಸ್ ಆಗುತ್ತೆ. ನಮ್ಗೆ ಏನ್ ಬೇಕೋ ಅದನ್ನ ತಿನ್ಬೇಕು, ಹಿತಮಿತವಾಗಿ ತಿನ್ನು ಅಂತ ಹೇಳ್ತಾರೆ. ಈಗ ನಾವು ಮೈಸೂರು ಪಾಕ್ ದೊಡ್ಡ ಸೈಜ್ ಇದೆ, ಈಗ 100 ಗ್ರಾಮ್ ಇದ್ದು ಮೈಸೂರು ಪಾಕ್ ಪೀಸ್ ಇದೆ ಅಂದ್ರೆ ನಮಗೆ ಮೈಸೂರು ಪಾಕ್ ತಿನ್ಬೇಕು ಅಂತ ಆಸೆ ಆದ್ರೆ 100 ಗ್ರಾಮ್ನಲ್ಲಿ ಅರ್ಧ ಮಾಡಿ ತಿನ್ನೋಣ. ಸೊ ಮೈಸೂರು ಪಾಕ್ ತಿಂದ ಹಾಗೂ ಆಯ್ತು, ತೂಕಕ್ಕೆ ಕಂಟ್ರೋಲ್ ಮಾಡಿದಾಗ ಆಯ್ತು. ಅಥವಾ ನಮ್ಮ ಮಧುಮೇಹ ಪೀಡಿತರಾದ್ರೆ ಮಧುಮೇಹದ ಕಡೆಗೆ ಗಮನ ಕೊಟ್ಟಾಗೂ ಆಯ್ತು ಅಂತ ಅನ್ಕೊಳ್ಬಹುದು. ಅದು ಬೆಸ್ಟ್ ವೇ ಆಫ್ ಈಟಿಂಗ್. ಆಮೇಲೆ ನಾವು ಆಹಾರದಲ್ಲಿ ಯಾವುದೇ ಮಾರ್ಪಾಡು ಅಗತ್ಯ ಇಲ್ಲ. ಅಂದ್ರೆ ನಮ್ದು ಆಹಾರದ ಪ್ಲೇಟ್ ಹೇಗಿರ್ಬೇಕು ಅಂತ ನಾನು ಹೇಳಿದೆ. 60% ಆಫ್ ಅವರ್ ಫುಡ್ ಶುಡ್ ಬಿ ಫೈಬರ್ ಅಂಡ್ ಪ್ರೋಟೀನ್, 40% ಈಸ್ ನಮ್ದು ಕಾರ್ಬೋಹೈಡ್ರೇಟ್ಸ್. ಅದರ ಕಡೆ ಗಮನ ಕೊಟ್ರೆ ನಮಗೆ ಆಹಾರ ಸಮತೋಲಿತವಾಗಿ ಇರುತ್ತೆ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಅಶೋಕಣ್ಣ, ಈ ಓರಲ್ ಇನ್ಸುಲಿನ್ ಅಂತ ಬಂತ, ನೀವು ಹೇಳಿರ್ಬೋದು, ನಾನು ಎಲ್ಲೋ ಕೇಳಿದ್ನೋ ಗೊತ್ತಿಲ್ಲ. ಓರಲ್ ಇನ್ಸುಲಿನ್ ಅಂತ ಈಗ ಹೊಸದಾಗಿ ಬಂದಿದಲ್ಲ? ಇಲ್ಲ, ಓರಲ್ ಇನ್ಸುಲಿನ್ ಅಂತ ಯಾವ್ದು ಬಂದಿಲ್ಲ. ಇತ್ತೀಚೆಗೆ ಬಂದದ್ದು ಅದು SGLT2 ಅಂತ ಹೇಳ್ತಾರೆ, ಸೋಡಿಯಂ ಗ್ಲೂಕೋಸ್ ಕೋ ಟ್ರಾನ್ಸ್ಪಾಂಡರ್ಸ್ ಅಂತ. ಅದು ಏನ್ ಮಾಡ್ತದಂದ್ರೆ ಇನ್ಸುಲಿನ್ ಅನ್ನು ಸೆಕ್ರೀಟ್ ಮಾಡ್ಲಿಕ್ಕೆ ಜಾಸ್ತಿ ಪ್ರೇರೇಪಣೆ ಕೊಡ್ತದೆ. ಮತ್ತೆ ಅದು ದೇಹದಲ್ಲಿ ಆಹಾರ ಇರುವಾಗ ಕೆಲಸ ಮಾಡೋದು, ಅಂದ್ರೆ ಹೈಪೋಗ್ಲೈಸಿಮಿ ಆಗೋದನ್ನು ತಡೀತದೆ. ಆ ದೃಷ್ಟಿಯಿಂದ ಅದು ಒಳ್ಳೆ ಮೆಡಿಸಿನ್. ಇಟ್ಸ್ ಎ ಗ್ಲೋಬಲಿ ಮೋಸ್ಟ್ ಪಾಪ್ಯುಲರ್ ಓರಲ್ ಆಂಟಿ ಹೈಪೋಗ್ಲೈಸೆಮಿಕ್. ಬಟ್ ಅದು ಇಟ್ ಇಸ್ ನಾಟ್ ಓರಲ್ ಇನ್ಸುಲಿನ್. ಓರಲ್ ಇನ್ಸುಲಿನ್ ಬರ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನೂ ರಿಸರ್ಚ್ ನಡೀತಾ ಇದೆ. ನೇಸಲ್ ಒಂದು ಇನ್ಸುಲಿನ್ ಬಂತು, ಬಟ್ ಅದು ಸಕ್ಸಸ್ ಆಗ್ಲಿಲ್ಲ. ಈಗ ಎಲ್ಲಿ ಯೂಸ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಭಾರತದಲ್ಲಿ ಅಂತದ್ದು ಸಕ್ಸಸ್ ಆಗ್ಲಿಲ್ಲ ನೇಸಲ್ ಯಾಕಂದ್ರೆ ನೇಸಲ್ ಮೆಂಬ್ರೇನು ಅಷ್ಟೇ ಪ್ಯೂರ್ ಅಥವಾ ಅಲ್ಲಿಂದ ಸ್ಟ್ರೈಟ್ ಅದು ಇಟ್ ಇಸ್ ಲೈಕ್ IV ಎಫೆಕ್ಟ್, ಇಂಟ್ರಾವಿನಸ್ ಎಫೆಕ್ಟ್ ಅಂತಾರೆ. ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಸೇರುವಾಗ ಗ್ಲೂಕೋಸ್ ಕೊಡುವ ರೀತಿ ಅದು ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಬಟ್ ಅದು ನೇಸಲ್ ನಲ್ಲಿ ಬೇರೆ ಸೆಕ್ರಿಷನ್ ಇರೋದ್ರಿಂದ, ನೇಸಲ್ ಸೆಕ್ರಿಷನ್ ಇರೋದ್ರಿಂದ ಅದೇ ಎಫೆಕ್ಟಿವ್ ಅಲ್ಲ ಅಂತ ಯಾರು ಯೂಸ್ ಮಾಡ್ಲಿಲ್ಲ. ಮತ್ತೆ ಅದರ ಕಾಸ್ಟ್ ಜಾಸ್ತಿ ಇತ್ತು. ಸೊ ಓರಲ್ ಇನ್ಸುಲಿನ್ ಸಿಪ್ಲಾದವ್ರು ಏನೋ ತಂದಿದ್ದಾರೆ ಅಂತ ಇತ್ತು ಮೊನ್ನೆ. ಇಲ್ಲ ಸಿಪ್ಲಾದವ್ರು ಈಗ ತಂದದ್ದು ನಾನು ಮಾರ್ತಾ ಇದ್ದೇನೆ ಅದನ್ನು, ಯುವರ್ ಪೀಕ್ ಅಂತ. ಅದು ಓರಲ್ ಇನ್ಸುಲಿನ್ ಅಲ್ಲ, ಅದಕ್ಕೆ ಟರ್ಜಪೆಟೈಡ್ ಅಂತ ಹೇಳ್ತಾರೆ. ಅದು GLP-1 ಎನಲಾಗ್ ಅಂತ, ಅಂದ್ರೆ ಗ್ಲೂಕೋಗಾನ್ ಲೈಕ್ ಪ್ರೋಟೀನ್ ಎನಲಾಗ್. ಅದು ಏನು ಕೆಲಸ ಮಾಡ್ತದೆ ಅಂದ್ರೆ ಅದನ್ನ ನಾನು ಅಡ್ವೈಸ್ ಮಾಡೋದಿಲ್ಲ, ಈಗ ಮಾಡ್ತಾ ಇದ್ದೇನೆ ತುಂಬಾ. ಯಾಕೆ ಅಡ್ವೈಸ್ ಮಾಡಲ್ಲ ಅಂದ್ರೆ ಅದು ಒಬೇಸಿಟಿ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ತಾರೆ. ಡಯಾಬಿಟಿಕ್ಸ್ ಅಲ್ಲಿ ಯಾರಿಗೆ ಕಾಲ್ ಗಂಟು ನೋವಿದೆ, ವಾಕಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ತಗೊಳ್ದ್ರೆ ಸರಿ. ಬೇರೆಯವರು ತೂಕ ಕಡಿಮೆ ಮಾಡ್ಲಿಕ್ಕಾಗಿ ತುಂಬಾ ಜನ ತಗೊಳ್ತಾರೆ. ಸಿಪ್ಲಾದವ್ರು ತಂದಿದ್ದಾರೆ ಅಥವಾ ನೋವೋ ನಾರ್ಡಿಸ್ನವರು ತಂದಿದ್ದಾರೆ. ಒಜೆಂಪಿಕ್ ಅಥವಾ ಇನ್ನೊಂದು ವಿಗೋವಿ ಅಂತ ಬಂದಿದೆ. ಇದೇ ತರ ಟರ್ಜಪೆಟೈಡ್ 2 ಬ್ರ್ಯಾಂಡ್, ಲಿಲ್ಲಿದ್ ಒಂದು ಬ್ರ್ಯಾಂಡ್ ಬಂದಿದೆ, ಮುಂಜಾರೋ ಅಂತ. ಮತ್ತೆ ನಾವು ಸೇಲ್ ಮಾಡ್ತೇವೆ, ಯುವರ್ ಪೀಕ್ ಇದೆ. ಬಟ್ ಇದು GLP-1 ಗ್ಲುಕೋಗಾನ್ ಲೈಕ್ ಪ್ರೋಟೀನ್ ಅಂತ. ಅದು ಏನ್ ಮಾಡ್ತದೆ ಅಂದ್ರೆ ನಿಮ್ಗೆ ಏನು ತಿನ್ನುವುದೇ ಬೇಡ ಅಂತ ಅನಿಸ್ತದೆ. ಇಂಜೆಕ್ಷನ್ ವಾರಕ್ಕೊಮ್ಮೆ ತೆಗೆಯುವುದು, ಕಂಪ್ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲಿ. ಇದು ಟರ್ಜಪೆಟೈಡ್ ಆದ್ರೆ ವಾರಕ್ಕೆ 4 ತಿಂಗಳಿಗೆ 4 ಸರ್ತಿ ಅಷ್ಟೇ ಇಂಜೆಕ್ಷನ್. ಇವತ್ತು ಶನಿವಾರ ಅಂದ್ರೆ ಶನಿವಾರ ಸಂಜೆ ಕೊಟ್ರೆ ನೆಕ್ಸ್ಟ್ ಶನಿವಾರ ಸಂಜೆ, ಆ ತರ 4 ಇಂಜೆಕ್ಷನ್ 2.5 ಇತ್ತು. ಅದನ್ನ ನೆಕ್ಸ್ಟ್ 5 mg, ಅದ್ರ ನೆಕ್ಸ್ಟ್ 7.5, ಆ ತರ 15 mg ವರೆಗೆ 6 ಇಂಜೆಕ್ಷನ್ ತಗೊಳ್ಬೇಕು. 6 ಇಂಜೆಕ್ಷನ್ ತಗೊಳ್ಳುವಾಗ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅದರಲ್ಲಿ ನಿಮ್ಮ ಬಾಡಿಯ ವೆಯ್ಟ್ ಈಗ 100 kg 80 kg ಇರ್ಬೇಕಾದವನು ಈಗ 100 kg ಇದ್ರೆ 20% ವೆಯ್ಟ್ ಲಾಸ್ ಆಗುತ್ತೆ, ಅಂದ್ರೆ 20 kg ಅಂತ.
ನಾನು ಅದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕಂದ್ರೆ 20 kg ಜಾಸ್ತಿಯನ್ನು ಕಡಿಮೆ ಮಾಡ್ಲಿಕ್ಕೆ 6 ತಿಂಗಳಲ್ಲಿ ನಮ್ಗೆ ನ್ಯಾಚುರಲ್ ಆಗಿ ಸಾಧ್ಯ ಇದೆ. ಏನಂದ್ರೆ ನಾನು ಈಗ ಬೆಳಿಗ್ಗಿನ ಕಾಲದಲ್ಲಿ ಬೆಳಿಗ್ಗೆ ತಿಂಡಿ ತಿನ್ಲೇಬೇಕು ಅಂತ ಏನಿಲ್ಲ. ಬೆಳಿಗ್ಗೆ ನಾವು ಒಂದು ಪ್ರೋಟೀನ್ ಶೇಕ್ ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸದಲ್ಲಿ ಮಗ್ನ ಆಗಿದ್ರೆ ನಮ್ಗೆ ಹಸಿವೆ ಆಗುದಿಲ್ಲ. ನಾನು ಹೇಳಿದ್ನಲ್ಲ, ನಾವು ಜೀವನವನ್ನು ಎಂಜಾಯ್ ಮಾಡ್ಕೊಂಡ ಹಾಗೆ ನಮಗೆ ಹಸಿವಿನ ಕಡೆ ಗಮನ ಇರುವುದಿಲ್ಲ. ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕೆಲಸ ಇದ್ರೆ ಖಂಡಿತ ನಮಗೆ ಹಸಿವಿನ ಕಡೆ ಗಮನ ಇರುವುದಿಲ್ಲ. ಇದು ನಾನು ಕಂಡುಕೊಂಡ ಅನುಭವ ಎಷ್ಟೋ ಜನರ ಹತ್ರ. ಈಗ ನೀವು ಏಕಾದಶಿ ಮಾಡಿ ಅಂತ ಹೇಳ್ತೀರಾ, ಡಯಾಬಿಟಿಸ್ ಇದ್ದವರಿಗೆ ಬೇಡ ಅಂತ ಹೇಳ್ತೀರಾ? ಏಕಾದಶಿ ಮೇಲೆ ಉಪವಾಸ, ಏಕಾದಶಿ ಖಂಡಿತ ಮಾಡ್ಬೋದು. ನಿಮ್ಮ ಚಿತ್ತ ಚಂಚಲತೆಯನ್ನು ನೀವು ಕಂಟ್ರೋಲ್ ಇಟ್ಕೊಳ್ಬೇಕು ಅಷ್ಟೇ. ಏಕಾಗ್ರತೆ ಇದ್ರೆ ಏಕಾದಶಿ ಮಾಡ್ಬೋದು. ನಿರಾಹಾರ ಮಳೆ ಇದನ್ನು ಈಗ ಸಜ್ಜಿಗೊಟ್ಟು ಕೌನು ನಿರಾಹಾರಾಜಿ ಕರೆಯೋದು ಮತ್ತು ಬಹುವಟ್ಟ ಅವಳೆ ಅತ್ತ ಸುಮಾರು 15 ವರ್ಷ ಅರ್ಥ ನವರಾತ್ರಿ ಶರನ್ನವರಾತ್ರಿ ದಾದಿ ಸಲ ಕರ್ರದು ಹೋಯ್ ದಾದಿ ಸಲ ಕರ್ರ ಮಣ್ಣ ಗ್ರೀಷ್ಮ ನವರಾತ್ರಿ ಕರ್ರ ಮೋದಿಜಿ ಕಣ್ಣೆ ಗ್ರೀಷ್ಮ ನವರಾತ್ರಿಯಿಂದ ಇದ್ದು ಉದ್ದಾಕ ಇದ್ದು ಕನ್ಸೆಷನ್ ಇದೆ ತಸ. ಸೊ ಇದೆಲ್ಲ ಮನಸ್ಸಿನಲ್ಲೇ ಇರುದು. ಆಮೇಲೆ ದಿವಸಾನು ಮಾತ್ರ ನವರಾತ್ರನು ಕರಪ ದಿವಸಾನು ಕರವಿಲೆ ಪ್ರತ್ಯೇಕ ಜವಣ ಜೈರ ತೂ ಫಿಟ್ ಉಂಟಪ್ಪ. ಒಳ್ಳೆ ವೈಟ್ ಲಾಸ್ ಹಚ್ಚಿಲ್ಲ ಮುಕ್ಕಾಗತ್ತೆ ನಾನು. ಹಾ ತುಕ್ಕನ ಅವಂತೆಲ್ಲ ಹಂಗ ಕೊಣಕಿಲೆ ಆಗತ್ತ. ನಾ ವೆಯ್ಟ್ ಲಾಸ್ ಮಾಡ್ಲೆ ತಂಗಿ 1 ಲಕ್ಷ ವೆಯ್ಟ್ಲೇ ಲಾಸ್ ದಾರ ಕಣೆ. ಡಾಕ್ಟರ್ ಬರ್ತಿಲ್ಲ ವೇತನ ನೋಡಿ ಡೋಂಟ್ ಫಾಸ್ಟ್ ಅಂಡ್ ಡೋಂಟ್ ಫೀಸ್ಟ್ ತೊಂದರೆ ಮಾಡ್ರಿ. ಹೋಯ್ ಹಬ್ಬ ಕನ್ನಡ ಅನೇಕ ಸಂಗರಿ ಹಬ್ಬದ ಊಟ ಹಬ್ಬದ ದಿನಾಣು. ಪ್ರತಿದಿನ ಹಬ್ಬ ಅಲ್ಲ. ಈಗ ಬೇಕಾದಷ್ಟು ಬೆಂಗಳೂರಿನಲ್ಲಿ ಬೇಕಾದಷ್ಟು ದರ್ಶಿನಿ ಇದೆ, ಒಳ್ಳೆ ಹೋಟ್ಲ್ ಇದೆ. ಬಟ್ ನಮ್ಮ ಬಯಕೆ ಏನು ಅದ ಪೂರೈಕೆಗೆ ನಮ್ಗೆ ಈಗ ಇದು ಬೇಕಾದಷ್ಟು ಇದೆ, ನಮ್ಮ ಹತ್ರ ಅನುಕೂಲ ಇದೆ. ಆದ್ರೆ ನಮಗೆ ಅದು ಬೇಕಂತ ನಾವು ಒಳ ಮನಸ್ಸನ್ನು ಕೇಳಿದ್ರೆ ಅದು ಕರೆಕ್ಟ್ ಆಗಿ ಉತ್ತರ ಕೊಡ್ತದೆ. ಸರಿ, ಅಲ್ಲ ಬೇರೆಯವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ಮಾತಾಡ್ಲಿ, ನಾನು ಅವರಿಗೆ ಅವಕಾಶ. ಅಶೋಕಣ್ಣ, ಸೆಲ್ಫ್ ಮೆಡಿಕೇಶನ್ ಬಗ್ಗೆ ನೀವು ಏನ್ ಸಜೆಷನ್ ಕೊಡ್ತೀರಿ ನಮ್ಮ ಸಮಾಜದವರಿಗೆ? ಯಾಕಂತ ಹೇಳಿದ್ರೆ ಸಣ್ಣ ಉದಾಹರಣೆ, ನಾವು ChatGPT, ಜೆಮಿನಿ, ಗೂಗಲ್ ಎಲ್ಲ ಯೂಸ್ ಮಾಡಿ ತುಂಬಾ ಕ್ವಶನ್ ಕೇಳ್ತೇವೆ, ಸೆಲ್ಫ್ ಮೆಡಿಕೇಶನ್ ಮಾಡ್ತೇವೆ. ಸಣ್ಣ ಉದಾಹರಣೆ, ನಾನು 2 ದಿನದ ಹಿಂದೆ ನನಗೊಂದು ಕಜ್ಜಿ ಆಗಿತ್ತು, 1 ತಿಂಗಳಿಂದ ಹಾಗೇ ಉಂಟದು. ಅದನ್ನ ಜಸ್ಟ್ ಸ್ಕ್ಯಾನ್ ಮಾಡಿ ನಾನು ಅಪ್ಲೋಡ್ ಮಾಡಿ ರಿಸರ್ಚ್ ಮಾಡಿದೆ. ಅದು ಫಸ್ಟ್ ಇನ್ಫಾರ್ಮೇಶನ್ ಫಸ್ಟ್ ಲೈನ್ ಅಲ್ಲಿ ಬಂದದ್ದು ನನಗೆ, ದಿಸ್ ಇಸ್ ಅ ಸ್ಕಿನ್ ಕ್ಯಾನ್ಸರ್ ವಿಚ್ ಇಸ್ ಫೌಂಡ್ ಇನ್ US ಅಂತ. ಓಕೆ, ಆ ಇನ್ಫಾರ್ಮೇಶನ್ ನೋಡಿ ಜನರಿಗೆ ಸ್ವಲ್ಪ ಹೆದರಿಕೆ ಆಗಿರ್ತದೆ. ಬಗ್ಗೆ ಏನ್ ಹೇಳ್ತೀರಿ ನೀವು? ಸೆಲ್ಫ್ ಮೆಡಿಕೇಶನ್ ಇಸ್ ಸರ್ಟನ್ಲಿ ಡೇಂಜರಸ್. ನೀವು ಈಗ ವೈದ್ಯಕೀಯ ಸೌಲಭ್ಯ ನೀವು ಬೆಂಗಳೂರಲ್ಲಿರೋದ್ರಿಂದ ಬೇಕಾದಷ್ಟಿದೆ. ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ, ಈಗ ಒಬ್ಬ ವೈದ್ಯ ನಿಮ್ಗೆ ಅವರ ಹೇಳಿದ್ದು ನಿಮ್ಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಯು ಹ್ಯಾವ್ ಅ ರೈಟ್ ಟು ಆಸ್ಕ್ ಮೆನಿ ಕ್ವಶನ್ಸ್. ಎಟ್ ದ ಸೇಮ್ ಟೈಮ್ ಸೆಕೆಂಡ್ ಒಪಿನಿಯನ್ ತಗೊಳ್ಳುವ ಅವಕಾಶನೂ ಇದೆ. ಮತ್ತೆ ನನಗೆ ನೀವು ನಮ್ಮ ಯಾರೇ ಆಗ್ಲಿ, ನನಗೆ ಸುಮಾರಾಗಿ ಈಗ ಬೇರೆ ಬೇರೆ ವೈದ್ಯಕೀಯ ಸ್ಪೆಷಲಿಸ್ಟ್ ಪರಿಚಯ ಇದ್ದಾರೆ. ನಾನು ಹೇಳಬಲ್ಲೆ ಇಂಥ ಡಾಕ್ಟರ್ ಹತ್ರ ಹೋಗಿ ನಿಮಗೆ ಕರೆಕ್ಟ್ ಆದ ಸೊಲ್ಯೂಷನ್ ಸಿಗ್ತದೆ ಅಂತ. ಹೋಗುದು ಬಿಡುದು ನಿಮ್ಮ ಆಯ್ಕೆ. ಹಾಗೆ ಸೆಲ್ಫ್ ಮೆಡಿಕೇಶನ್ ಇಸ್ ಸರ್ಟನ್ಲಿ ನಾಟ್ ಅಡ್ವೈಸಬಲ್. ಈಗ ನೀವೇ ಹೇಳಿದಂಗೆ ನೀವು ಅದು ನಿಮಗಾಗಿ ಕೇಳಿದ್ರೆ ನಿಮ್ಗೆ ಒಂದು ಶಾಕ್ ಆಫ್ ದ ಲೈಫ್ ಆಗಿರ್ಬೋದು, ಸ್ಕಿನ್ ಕ್ಯಾನ್ಸರ್ ಹೇಳಿದ ಕೂಡ್ಲೆ ಅಲ್ವಾ? ಇಲ್ಲ, ನಾನು ಇಂಥದ್ದು ತುಂಬಾ ರಿಸರ್ಚ್ ಮಾಡಿದ್ದೆ. ನಾನು ಹೋಗೋ ಮೊದ್ಲು ನಾವು ತುಂಬಾ ಗೂಗಲ್ ರಿಸರ್ಚ್ ಮಾಡ್ತೀವಿ ಏನಿದು ಅಂತ ಹೇಳಿ. ಈಗ ಜ್ವರ ಬಂದ ಕೂಡಲೇ 4-5 ದಿನ ಜ್ವರ ಬಂದ ಕೂಡಲೇ ನಾವು ಅದನ್ನು ರಿಸರ್ಚ್ ಗೂಗಲ್ಗೆ ಹೋಗ್ತೇವೆ. ಹಾಗಿರುವಾಗ ಫಸ್ಟ್ ಇನ್ಫಾರ್ಮೇಶನ್ ನಾನು ಯಾವುದೇ ಇದು ಗೂಗಲ್ ಅಲ್ಲ ಜೆಮಿನಿಯಲ್ಲಿ ನನ್ಗೆ ಸಿಕ್ಕಿರೋದು ಫಸ್ಟ್ ಇದು ಕ್ಯಾನ್ಸರ್ ಅಂತಲೇ ಫೌಂಡ್ ಆಗಿದೆ. ಹಾಗೆ ಅದಕ್ಕೆ ನಾನು ಸೆಲ್ಫ್ ಮೆಡಿಕೇಶನ್ ಬಗ್ಗೆ ಕೇಳಿದ್ದೆ. ಅಲ್ಲ, ಅದೇ ಸೆಲ್ಫ್ ಮೆಡಿಕೇಶನ್ ಖಂಡಿತ ಕೂಡ್ದು. ಮತ್ತೆ ಜ್ವರ ಅಂತ ಅಂದ್ರೆ ಏನು ಅಂತ ನಾವು ಬ್ರಾಡ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಜ್ವರ ಅಂದ್ರೆ ಇಟ್ ಬಾಡಿ ಫೈಟ್ಸ್ ಇಟ್ ಸೆಲ್ಫ್ ಟು ಪ್ರಿವೆಂಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಇನಿಷಿಯಲಿ ಅದು ಬ್ಯಾಕ್ಟೀರಿಯಲ್ ಇರಲ್ಲ, ಇನಿಷಿಯಲಿ ಅದು ವೈರಲ್ ಫೀವರ್ ಇರುತ್ತೆ. ವೈರಸ್ಗೆ ಮದ್ದಿಲ್ಲ, ನಮ್ಗೆ ಗೊತ್ತಿದ್ದಾಗೆ ಯಾವ ವೈರಸ್ಗೂ ಮದ್ದಿಲ್ಲ. ವ್ಯಾಕ್ಸಿನ್ಗಳಿದೆ. ಈಗ ಕೊರೋನಾಕ್ಕೆ ಬಂದಾಗೆ ವ್ಯಾಕ್ಸಿನ್ಗಳಿದೆ. ವ್ಯಾಕ್ಸಿನ್ ಅಂದ್ರೆ ಸತ್ತ ವೈರಸ್ ಅನ್ನೇ ಪುನಃ ಇಂಜೆಕ್ಟ್ ಮಾಡೋದು. ಹಿಂದೆ ಕೋಟ್ಲೆ ಅಂತ ಇತ್ತಲ್ಲ, ಆ ತರ. ಇಲ್ಲಾಂದ್ರೆ ಯಾವ ವೈರಸ್ಗೂ ಮದ್ದಿಲ್ಲ. ಆ ಕಾರಣಕ್ಕಾಗಿ ನಾವು ನಮ್ಮ ಬಾಡಿ ಮೆಕ್ಯಾನಿಸಮ್ ಫೈಟ್ ಮಾಡುವಾಗ ಟೆಂಪರೇಚರ್ ರೈಸ್ ಆಗುತ್ತೆ. ಆಗ ನಮ್ಗೆ ಅರ್ಥ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಮೊದ್ಲೆಲ್ಲ ನಾವು ಕಂಬಳಿ ಹೊತ್ತು ಮಲಗ್ತಿದ್ದೆವು. ಈಗ ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆದಾಗ ಏನ್ ಹೇಳ್ತಾರೆ ಅಂದ್ರೆ, ನೀವು ನೀರಿನ ಟಬ್ಬಲ್ಲಿ ಮುಳುಗಿಸಿ ಅಂತ ಹೇಳ್ತಾರೆ. ಚಿಕ್ಕ ಮಗು ಹತ್ರ ಪೀಡಿಯಾಟ್ರಿಷಿಯನ್ ಹತ್ರ ಹೋಗಿ ಕೇಳಿದ್ರು ಅವರು ಹಾಗೆ ಹೇಳ್ತಾರೆ. ಅಂದ್ರೆ ಬಾಡಿ ಟೆಂಪರೇಚರ್ ಒಂದ್ಸರಿ ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಫೆಬ್ರೈಲ್ ಕನ್ವಲ್ಷನ್ಸ್ ಅಂತ ಹೇಳ್ತಾರೆ, ಫಿಟ್ಸ್ ಆಗುತ್ತೆ. ಅಂದ್ರೆ ನೆತ್ತಿಗೆ ಏರಿತು ಜ್ವರ ಅಂತ ಹೇಳ್ತಾ ಇದ್ರು ಹಳ್ಳಿಯಲ್ಲಿ.
ಫೆಬ್ರೈಲ್ ಕನ್ವಲ್ಷನ್ಸ್ ಆಗುತ್ತೆ. ಅದು ಲೇಟರ್ ಇಟ್ ಮೇ ಕನ್ವರ್ಟ್ ಇನ್ ಟು ಫಿಟ್ಸ್. ಆಗ ಅದಕ್ಕೆ ಅಟ್ಲೀಸ್ಟ್ ಮಗು ದೊಡ್ಡದಾದ ಹಾಗೆ, ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಫುಲ್ಲಿ ಆಗದೆ ಇರುವಾಗ ಅದು ಫೆಬ್ರೈಲ್ ಕನ್ವಲ್ಷನ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಆಗಕ್ಕೆ ಸುಮಾರು 15ರಿಂದ 16 ವರ್ಷದವರೆಗೆ ಟೈಮ್ ತಗೊಳ್ತದೆ. ಮಗುವಿಗೆ 16 ವರ್ಷದಾಗುವವರೆಗೆ. ಅಂದ್ರೆ EEG ಅಂತ ಮಾಡ್ತಾರೆ, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ. ಅದರಲ್ಲಿ ಯಾವ ಪರ್ಟಿಕ್ಯುಲರ್ ಬ್ರೈನ್ ಪೋರ್ಷನ್ ಗ್ರೋತ್ ಆಗಿಲ್ಲ ಅಂತ ನೋಡಿ ಅದಕ್ಕೆ ಅಪ್ರೋಪ್ರಿಯೇಟ್ ಮದ್ದು ಕೊಡ್ತಾರೆ. ಆ ದೃಷ್ಟಿಯಲ್ಲಿ ಜ್ವರ ಬಂದ್ರೆ ಅವನನ್ನು ಓಪನ್ ಬಟ್ಟೆಯಲ್ಲಿ, ತಣ್ಣೀರು ಬಟ್ಟೆಯಲ್ಲಿ ಇಟ್ಕೊಂಡು ಅವನಿಗೆ ಧೈರ್ಯ ತುಂಬಿಕೊಂಡು ಸಾಂತ್ವನ ನೀಡಿ ಬೇಕಾದಷ್ಟು ಫ್ಲೂಯಿಡ್ಸ್ ಕೊಡಬೇಕು. ಶಕ್ತಿವರ್ಧಕ ಪೇಯಗಳನ್ನೇನಿದ್ರು ಕೊಟ್ಟು ಕಂಟ್ರೋಲ್ ಮಾಡಿದ್ರೆ ಜ್ವರವನ್ನು ಫೈಟ್ ಮಾಡ್ಬೋದು. 3ನೇ ದಿವಸ ಜ್ವರ ಕಡಿಮೆ ಆಗ್ಲಿಲ್ಲ ಅಂದ್ರೆ ತಕ್ಷಣ ಡಾಕ್ಟರ್ ನೋಡ್ಬೇಕು. ಕೆಲವರು ಫಸ್ಟ್ ಡೇನೆ ನೋಡ್ತಾರೆ, ಆದ್ರೆ ಈಗಿನ ಒಳ್ಳೆ ವೈದ್ಯರು ಇದ್ದಾರೆ, ಅವ್ರು ಹೇಳ್ತಾರೆ ಏನು ತೊಂದರೆ ಇಲ್ಲ, ಒಂದು ಪ್ಯಾರಾಸ್ಟಮಾಲ್ ಕೊಡಿ ಟೆಂಪರೇಚರ್ ಕಡಿಮೆ ಆಗ್ಲಿಕ್ಕೆ ಅಂತ. ಪ್ಯಾರಾಸ್ಟಮಾಲ್ ಇಸ್ ಅನ್ ಆಂಟಿಪೈರೆಟಿಕ್, ಅಂದ್ರೆ ಇಟ್ ರಿಡ್ಯೂಸಸ್ ಫೀವರ್ ಅಷ್ಟೇ, ಬೇರೆ ಯಾವ ಮೆಡಿಸಿನ್ ಕೊಡುದಿಲ್ಲ. ಇನ್ಫೆಕ್ಷನ್ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಜ್ವರಗಳು, ವೈರಲ್ ಫೀವರ್ ಇದ್ರೆ 3 ದಿವಸದಲ್ಲಿ ಕಡಿಮೆ ಆಗುತ್ತೆ. ಬಾಡಿ ಅಷ್ಟು ಸ್ಟ್ರೆಂಗ್ತ್ ಇರುತ್ತೆ. ಈಗಿನ ಆಧುನಿಕ ಯುಗದಲ್ಲಿ ಎಲ್ಲರ ನಮ್ಮ ಇಕಾನಮಿ ಇಂಪ್ರೂವ್ ಆದ ಹಾಗೆ ನಾವು ನಮ್ಮ ಮಕ್ಕಳನ್ನು ಎಕ್ಸ್ಟ್ರೀಮ್ ಕೇರ್ ತಗೊಂಡು ನೋಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಒಂದು ಸೆಲ್ಫ್ ಮೆಡಿಕೇಶನ್ ಇಸ್ ಡೇಂಜರಸ್, ಮತ್ತೊಂದು ಜ್ವರ ಎಲ್ಲ ಬಂದ್ರೆ ನಾವು ಗಮನ ಇಟ್ಬೇಕಷ್ಟೇ. ವಲ್ಲಿ ನೀವು ರೇಸ್ ಮಾಡಿದ್ದೀರಿ ಹ್ಯಾಂಡ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ಮನುಷ್ಯರಲ್ಲಿ ತುಂಬಾ ವ್ಯತ್ಯಾಸಗಳಿರ್ತದೆ. ಅಂದ್ರೆ ಕೆಲವರು ದಪ್ಪ ಇರ್ತಾರೆ, ಕೆಲವರು ತೆಳ್ಳಗೆ ಇರ್ತಾರೆ, ಉದ್ದ ಇರ್ತಾರೆ, ಗಿಡ್ಡ ಇರ್ತಾರೆ, ಅಥವಾ ಕಮ್ಮಿ ತಿಂತಾರೆ, ಜಾಸ್ತಿ ತಿಂತಾರೆ, ಅಥವಾ ನಮ್ದು ಬ್ಲಡ್ ಗ್ರೂಪ್ ಎಲ್ಲ ಬೇರೆ ಬೇರೆ ಇರ್ತದೆ. ಹೀಗಿರುವಾಗ ಶುಗರ್ ಮತ್ತೆ BP ಲೆವೆಲ್ಗಳು 110 ಇರ್ಬೇಕು, 120 ಇರ್ಬೇಕು, ಹಾಗೆ ಯಾಕೆ? ಅಥವಾ ಬೇಸಿಕ್ ಶುಗರ್ ಲೆವೆಲ್ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕೂಡ ಇರಬಹುದಾ? ಸುಮಾರು ಮಟ್ಟಿಗೆ ಇರಬಹುದು, ಆದ್ರೆ ಇದು ಸ್ಟ್ಯಾಂಡರ್ಡೈಸ್ ಆಗಿದೆ ಇದೆಲ್ಲ. ಯಾಕಂದ್ರೆ ಈಗ ಲಕ್ಷಾಂತರ ಜನರದ್ ನೋಡಿ ಮೆಡಿಕಲ್ ಸೈನ್ಸ್ ಪ್ರತಿ ಸಾರಿ ಇಂಪ್ರೂವ್ ಆಗುತ್ತೆ. ನಮ್ಗೆ ಗೊತ್ತಿದ್ದ ಹಾಗೆ ಮೊದಲು ಶುಗರ್ 100 ಇದ್ರೆ, ಫಾಸ್ಟಿಂಗ್ ಅಲ್ಲಿ 100 ಇದ್ರೆ ಓಕೆ ಅಂತಿತ್ತು. ಈಗ ಅದು 100 80ಕ್ಕೆ ಇಳಿಸಿದ್ದಾರೆ. ಯಾಕಂದ್ರೆ ಭಿನ್ನ ಸಾಮಾಜಿಕ ಪರಿಸ್ಥಿತಿ ಅಥವಾ ಈಗಿನ ಓಡಾಟದ ಜಗತ್ತು, ಯಾರಿಗೂ ಟೈಮ್ ಇಲ್ಲದ ಜಗತ್ತಲ್ಲಿ ಸ್ಟ್ರೆಸ್ ಕುಡ್ ಬಿ ಒನ್ ಫ್ಯಾಕ್ಟರ್ ಅಂತ ಹೇಳಿ ಅದನ್ನು 80ಕ್ಕೆ ಇಳಿಸಿದ್ದಾರೆ. ಬಟ್ ನಾನು ನನ್ನ ಮಾತಿನಲ್ಲಿ ಹೇಳಿದಾಗೆ 100 ಶುಗರ್ ಇದ್ರೂ ತೊಂದರೆ ಇಲ್ಲ. ಅಥವಾ ಬಿಪಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಗೊತ್ತಿದ್ದ ಮಟ್ಟಿಗೆ ಅದು ಇದರಲ್ಲಿ ಯಾರಾದ್ರೂ ವೈದ್ಯರು ಕೇಳಿದ್ರೆ ಅದನ್ನು ಇನ್ನೊಮ್ಮೆ ವಿಮರ್ಶಿಸಿ ಹೇಳಬಹುದು. 80, 130 ಅಂತ ಸ್ಟ್ಯಾಂಡರ್ಡ್ ಬ್ಲಡ್, BP ಬ್ಲಡ್ ಪ್ರೆಷರ್ ಪ್ಯಾರಾಮೀಟರ್ಸ್. ಅದು ಇನ್ನೂ ಒಂದು ಥಿಯರಿ ಇದೆ, ಏನಂದ್ರೆ ನಿಮ್ಗೆ 50 ವರ್ಷ ಆದ್ರೆ ಆ 130 ಇರೋದು 150 ಆಗ್ಬಹುದು ಅಂತ. ಬಟ್ ಇದೆಲ್ಲ ಇಂಡಿವಿಜುವಲ್. ನಾನು ಹೇಳಿದಾಗ ನೀವೇ ನಿಮ್ಮನ್ನು ಪ್ರೀತಿಸಿದ್ರೆ ನಿಮಗೆ ನಿಮ್ಮ ದೇಹದಲ್ಲಿ ಏನೇ ಇದಾದ್ರೂ ಗೊತ್ತಾಗತ್ತೆ. ಅದು ಇನಿಷಿಯಲಿ ಫಸ್ಟ್ ಡೇ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ನಿಮ್ಮನ್ನು ನೀವು ಕಂಡುಕೊಳ್ಳುವ ವಿಧಾನವನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಿಮಗೆ ಖಂಡಿತ ಆ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ. ಬಟ್ ಇದು ಸ್ಟ್ಯಾಂಡರ್ಡೈಸ್ಡ್. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಸಿಂಪ್ಟಮ್ಸ್ ಇದೆಯಾ ಅಂತ ನೋಡ್ಬೇಕು ಆ ದೃಷ್ಟಿಯಲ್ಲಿ. ಈಗ ಸಪೋಸ್ ದಪ್ಪ ಇದ್ರೆ ಅಥವಾ ತೆಳ್ಳಗಿದ್ರೆ, ಇದು ನೀವು ಹೇಳಿದ ಹಾಗೆ ಆಹಾರ ಜಾಸ್ತಿ ಕಡಿಮೆ ತಗೊಳ್ಳೋದು, ಅವರಿಗೆ ಅದು ರೂಢಿ ಆಗಿದ್ರೆ ಅವರನ್ನು ಹೇಗೆ ಪರೀಕ್ಷಿಸ್ಬೋದು ಅಂದ್ರೆ, ಊಟ ಆದ ಕೂಡಲೇ ಅವರಿಗೆ ಸುಸ್ತಾಗ್ತದ ಅಂದ್ರೆ ಊಟ ಜಾಸ್ತಿ ಮಾಡಿದ್ರಲ್ಲಿ ಸುಸ್ತಾಗುವ ಚಾನ್ಸಸ್. ಯಾಕಂದ್ರೆ ಇನ್ಸುಲಿನ್ ದೇಹಕ್ಕೆ ಗೊತ್ತಿರುವುದಿಲ್ಲ ಇವತ್ತು ಎಷ್ಟು ಊಟ ಮಾಡ್ತಾನೆ ಅಂತ. ಸಪೋಸ್ ಆ ದಿವಸ ಫಂಕ್ಷನ್ ಊಟ ಇತ್ತು, 3 ಪಾಯಸ ಇತ್ತು, ಹೋಳಿಗೆ ಇತ್ತು ಅಂದ್ರೆ ಅವನು ಅವರ ಮಿತ್ರರ ಒತ್ತಾಯಕ್ಕೆ ಯಾವಾಗ್ಲೂ 1 ಹೋಳಿಗೆ ತಿನ್ನೋನು 4 ಹೋಳಿಗೆ ತಿಂದ್ರೆ ಅವನಿಗೆ ಜಡತ್ವ ಬಂದೇ ಬರ್ತದೆ. ಆ ಜಡತ್ವ ಬಂದಾಗ ಅವನು ತೀರ್ಮಾನ ಮಾಡ್ಬೇಕು, ಈ ಜಡತ್ವ ಬಾರದ ಹಾಗೆ ನಾನು ಏನ್ ಮಾಡ್ಬೋದು. ಏನಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅವನ ಸಾಮರ್ಥ್ಯಕ್ಕೆ ತಕ್ಕಂತ ಅವನು ನಡೆದಾಡಿದ್ರೆ ಆಗ ಬಾಡಿ ಆಂಟೀರಿಯರ್ ಪಿಟ್ಯೂಟರಿ ಪ್ಯಾಂಕ್ರಿಯಾಸ್ಗೆ ಹೇಳುತ್ತೆ, ನೋಡಪ್ಪ ಇವನಿಗೆ ಇನ್ನೂ ಇನ್ಸುಲಿನ್ ಬೇಕು, ಸೆಕ್ರೆಟ್ ಮಾಡು ಅಂತ. ಇದು ನಾರ್ಮಲ್ ವ್ಯಕ್ತಿಯಲ್ಲಿ. ಇನ್ಸುಲಿನ್ ಡಿಪೆಂಡೆಂಟ್ ಅಥವಾ ಮಧುಮೇಹ ಇರುವ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಅಷ್ಟು ತಿನ್ಲೇಬಾರ್ದು. ನಾನು ಹೇಳಿದಾಗೆ ಶಿಸ್ತು, ಆಹಾರದಲ್ಲಿ ಶಿಸ್ತು, ವ್ಯಾಯಾಮದಲ್ಲಿ ಶಿಸ್ತು ಇರಲೇಬೇಕು ಮಧುಮೇಹ ಬಾಧಿತರಿಗೆ. ಇಲ್ಲಾಂದ್ರೆ ಅದು ಆಮೇಲೆ ಮಧುಮೇಹ, ನ್ಯೂರೋಪತಿ, ನೆಫ್ರೋಪತಿ ಹಾಗೂ ರೆಟಿನೋಪತಿ ಆಗಿ ಕಾಣಿಸ್ಕೊಳ್ಬಹುದು. ನಾನು ಈ ವಿಷಯ ಎಲ್ಲ ವಿಸ್ತೃತವಾಗಿ ಮಾತಾಡ್ಲಿಲ್ಲ, ಟೈಮ್ ಇತ್ತಾ ಇಲ್ವಾ ಅಂತ ಗೊತ್ತಾಗದೆ. ಅದಕ್ಕೆ ನಾನು ಏನ್ ಹೇಳಿದ್ದೆ ಅಂದ್ರೆ, ಸಿಂಪಲ್ ಆಗಿ ನಾವು ಎದ್ದ ಕೂಡಲೇ ನಮ್ಮ ಕೈ ಇಡೀ ದೇಹವನ್ನು ಒಮ್ಮೆ ಅನುಭವಿಸ್ಬೇಕು. ಅಂದ್ರೆ ಇಡೀ ಅಡಿಯಿಂದ ಮುಡಿವರೆಗೂ ನಾವು ಒಂಥರ ಪಿಂಚ್ ಮಾಡಿ ನೋಡ್ಬೇಕು. ಆಗ ಎಲ್ಲಾ ಕಡೆ ನೋವಿದೆ ಅಂದ್ರೆ ನಮ್ಮ ದೇಹ ಸರಿ ಇದೆ ಇವತ್ತು ಅಂತ. ಆ ತರ ದೃಷ್ಟಿಯಲ್ಲಿ ವ್ಯವಹರಿಸ್ಕೊಂಡ್ರೆ
ದೇಹದ ತೂಕ ಅವರವರಿಗೆ ಬಿಟ್ಟದ್ದು, ಯಾರಿಗೆ ಎಷ್ಟು ತೂಕ ಇಟ್ಬೇಕು ಅಂತ ಅವರಿಗೆ ಬಿಟ್ಟದ್ದು. ನಾನು ಹೇಳಿದಾಗ ಒಂದು ಸಿಂಪಲ್ ಪ್ಯಾರಾಮೀಟರ್ ಅಂದ್ರೆ ಹೈಟ್ ಮೈನಸ್ 100 ಶುಡ್ ಬಿ ದ ವೆಯ್ಟ್. ಅದರ ಕಡೆ ಗಮನ ಕೊಟ್ಟು ಅದರಿಂದಲೂ ಜಾಸ್ತಿ ಅದು ಯಾವುದೇ ಕಾರಣಕ್ಕೆ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಅವರು ಅಷ್ಟೇ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸಮರ್ಥರೋ. ಸುಮಾರಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ 40 ರಿಂದ 60 ವರ್ಷದ ವ್ಯಕ್ತಿಗಳಿಗೆ, ಇದು ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತಾಡುವಾಗ ಹೇಳಿದ ವಿಷಯ, 45 ರಿಂದ 60 ನಿಮಿಷ ಅವರು ರಿಗರಸ್ ಎಕ್ಸರ್ಸೈಸ್. ಈಗ ಅವರು ಬೇರೆ ಯಾವುದೋ ಕೆಲಸದಲ್ಲಿ ವಾಕಿಂಗ್ ಅವರ ವೃತ್ತಿಯಾಗಿದ್ರೆ ಅದು ಬಿಟ್ಟು 45 ನಿಮಿಷ ಅವರು ವಾಕಿಂಗ್ ಮಾಡ್ತಾರೆ ಅಂತ ಆದ್ರೆ ಅದು ಅವರು ಫಿಟ್ ಆಗಿದ್ದಾರೆ ಅಂತ ಅರ್ಥ. ಮುಂದೆ ಯಾರ್ದಾದ್ರು ಪ್ರಶ್ನೆ ಇದ್ರೆ ಹೇಳಿ. ಹರಿಪ್ರಸಾದ್ ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಹೇಳಿ. ನಮಸ್ತೆ. ನಮಸ್ತೆ. ನಾನು ಈ ಮಿಲೆಟ್ ಬಗ್ಗೆ ನೀವು ಹೇಳಿದ್ರಿ. ನಾನು ಕೂಡ 2019 ಸಾಧಾರಣ ಮಿಲೆಟ್ಸ್ ಯೂಸ್ ಮಾಡ್ತಿದ್ದೇನೆ. ಇದು ಯಾಕೆ ಅಂತ ಹೇಳಿದ್ರೆ, ನಂದು ಅದಕ್ಕಿಂತ ಮುಂಚಿನ ಜೀವನದ ಇದು ಹೇಗಿತ್ತು ಅಂದ್ರೆ, ಆಫೀಸ್ಗೆ ಹೋಗುದು ಬರೋದು ತುಂಬಾ ಲೇಟ್ ಆಗ್ತಿತ್ತು, ನಿದ್ದೆ ಆಗ್ತಿರ್ಲಿಲ್ಲ. ಸೊ ಡಾಕ್ಟರ್ ಹತ್ರ ಹೋದಾಗ ಹೇಳಿದ್ರು ಆಲ್ಮೋಸ್ಟ್ ಬಾರ್ಡರ್ ಉಂಟು ನಿಮ್ದು ಶುಗರ್ ಲೆವೆಲ್ ಅಂತ. ಸೊ ಅಲ್ಲಿಂದ ನಾನು ಎಚ್ಚೆತ್ಕೊಂಡು ನನ್ನ ರೆಗ್ಯುಲರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್. ಅದರ ನಂತರ ಸಾಧಾರಣ 1 ತಿಂಗಳು ನಾನು ಡೈಲಿ ಒಂದು 500 ಗ್ರಾಮ್ ಸಾಧಾರಣ ವೆಯ್ಟ್ ಲಾಸ್ ಆಗ್ತಾ ಇದ್ದೆ. ಅಂದ್ರೆ ಅವಾಗ ಅಷ್ಟು ತುಂಬಾ ಎಕ್ಸಸೈಸ್ ಏನು ಆತರ ಮಾಡ್ತಿರ್ಲಿಲ್ಲ. ಅದರ ನಂತರ ಮಿಲೆಟ್ ಸಾಧಾರಣ ನನಗೆ 1 ವರ್ಷ ಬೇಕಾಗಿದೆ ನನ್ನ ಬಾಡಿಗೆ ಸೆಟ್ ಆಗ್ಲಿಕ್ಕೆ. ಸೊ ಆದ್ರೂ ನಾನು ಅದನ್ನೇನು ಬಿಡ್ಲಿಲ್ಲ. ಬಟ್ ಈಗ ರೆಗ್ಯುಲರ್ ನೀವು ಹೇಳಿದಾಗ ಅದು ಮಿಲೆಟ್ಸ್ ಅಂತ ಬಂದ ಕಾರಣ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಳ್ತಾ ಇದ್ದೇನೆ. ಸೊ ನಾವು ಇಟ್ ಈಸ್ ನಾನು ಈಗ ರೆಗ್ಯುಲರ್ 3 ಹೊತ್ತು ಮಿಲೆಟ್ಸ್, ಬೆಳಿಗ್ಗೆ ರಾತ್ರಿ ದೋಸೆ ಮತ್ತೆ ಮಧ್ಯಾಹ್ನ ಸಾಮೆ ಅನ್ನ. ಸೊ ಇದನ್ನು ಮಾಡ್ಕೊಂಡ ಆಲ್ಮೋಸ್ಟ್ 4 ವರ್ಷದಿಂದ ನನ್ನ ವೆಯ್ಟ್ ಸೇಮ್, ಒಂದು ಚೂರು ವ್ಯತ್ಯಾಸ ಇಲ್ಲ, ಅಂದ್ರೆ ಡೌನ್ ಇಲ್ಲ ಅಪ್ ಇಲ್ಲ, ಅದೇ ತರ ಆಲ್ಮೋಸ್ಟ್ ಕಂಟಿನ್ಯೂ ಆಗ್ತಾ ಉಂಟು ವಿತ್ ರೆಗ್ಯುಲರ್ ರನ್ನಿಂಗ್ ಆರ್ ವಾಕಿಂಗ್ ಆತರ ಮಾಡ್ಕೊಂಡು. ಸೊ ನೀವು ಇನ್ಸ್ಪಿರೇಷನ್ ನಾನು ನೋಡಿದ್ದೇನೆ ನಿಮ್ಮ ಮೊಬೈಲ್ ಅಲ್ಲ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಓಡೋದು, ಇಷ್ಟು ಕಿಲೋಮೀಟರ್ ಓಡಿದೆ, ಇಂಥದ್ದನ್ನೆಲ್ಲ ನೋಡಿದ್ದೇನೆ. ಐ ಆಮ್ ಆಲ್ಸೋ ಗ್ರೇಟ್ಲಿ ಇನ್ಸ್ಪೈರ್ಡ್. ನೀವೇ ಹೇಳಿದಂಗೆ ಮಿಲೆಟ್ ಅನ್ನು ನೀವು ಇಷ್ಟಪಟ್ಟು ತಿಂದ್ರೆ ಅದು ಮೊದಲಿನ ವರ್ಷ ಅಫ್ಕೋರ್ಸ್ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇತ್ತು. 1 ವರ್ಷ ನೀವು ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಅದನ್ನು ಇಷ್ಟಪಟ್ಟು ತಿಂದ್ರಿ ನೋಡಿ, ಅದರಲ್ಲಿ ನಿಮಗೆ ರಿಸಲ್ಟ್ ಕಂಡುಕೊಂಡಿದೆ. ಇದು ಬ್ರಾಡ್ ಜಿಸ್ಟ್ ಆಫ್ ದಿಸ್ ಇಶ್ಯೂ ಅಂದ್ರೆ ನಿಮ್ಮನ್ನು ನೀವು ಇಷ್ಟಪಡ್ಬೇಕು. ನೀವು ತಿನ್ನುವ ಆಹಾರವನ್ನು ನೀವು ಇಷ್ಟಪಟ್ರೆ ನಿಮ್ಮನ್ನು ಯಾವುದೇ ಕಾಯಿಲೆ ಬಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬಾಧಿಸಿದ್ರೆ ಅದಕ್ಕೆ ಮೆಡಿಸಿನ್ ಇದೆ ಅಂತ ಅರ್ಥ. ಈಗ ನಮ್ಮ ನಾಗರಾಜ್ ಅವರು ಹೇಳಿದ್ರು ಏನಂದ್ರೆ, ಅವರು ಈಗ ಮಿಲೆಟ್ಸ್ ಅನ್ನೇ ಜೀವನ ಶೈಲಿಯಾಗಿ ಮಾಡಿದ್ದಾರೆ. ಬಟ್ ಅದು ಎಲ್ಲಾ ಕಡೆಯಲ್ಲಿ ಆಗುವಂತ ಸಾಧ್ಯತೆ ಕಡಿಮೆ. ನೀವು ಹೇಳಿದಾಗೆ ಸಾಮೆ ಅಕ್ಕಿ ನಮ್ಮ ಅನ್ನದಷ್ಟೇ ರುಚಿ ಇರ್ತದೆ. ಮತ್ತೆ ಅದರಲ್ಲಿ ಮಿಲೆಟ್ಸ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ನೋಡಿ, ಕೆಲವೆಲ್ಲ ಸ್ಪೆಷಲ್ ವರ್ಡ್ಸ್ ಅಂತ ಹೇಳ್ತಾರೆ, ಸ್ಯಾಶಿಯೇಟಿಂಗ್ ಎಫೆಕ್ಟ್. ನಾವು ಏನ್ ತಿಂದ್ರೆ ನಮಗೆ ಸ್ಯಾಶಿಯೇಟಿಂಗ್ ಎಫೆಕ್ಟ್ ಮಿಲೆಟ್ ಅಲ್ಲಿ ಅದು ಜಾಸ್ತಿ ಇದೆ. ಅಂದ್ರೆ ಸ್ವಲ್ಪ ತಿಂದ್ರೆ ಸಾಕು ಅಂತ ಅನಿಸ್ತದೆ. ಅದೇ ತರ ಪ್ರೋಟೀನ್ ನಲ್ಲೂ ಸ್ಯಾಶಿಯೇಟಿಂಗ್ ಎಫೆಕ್ಟ್ ಇದೆ. ನೀವು ನಿಮ್ಮ ಹಿಡಿಯಷ್ಟು, ಸದ್ಗುರು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಏನಂದ್ರೆ, 1 ಹಿಡಿ ನಮ್ಮ ಪಾಮಲ್ಲಿ 1 ಹಿಡಿ ಕಡಲೆ ಬೀಜ, ಒಂದು 200 ml ಹಾಲು, ಅದು ಲಿಕ್ವಿಡ್ ಶೇಕ್ ತರ ಆಗುವ ಹಾಗೆ, ಅಷ್ಟು ಕುಡಿದ್ರೆ ಹೋಲ್ ಡೇ 24 hours ಆಕ್ಟಿವ್ ಆಗಿರ್ತಿದ್ರಂತೆ. ಮಾಡ್ತಾ ಇದ್ದೇನೆ ಈಗ. ಅದು ನೀವು ನಮ್ಮವರಿಗೆ ಆದರ್ಶ. ಹರಿಪ್ರಸಾದ್ ಆದರ್ಶ ನಮ್ಗೆ. ಯಾಕಂದ್ರೆ ನಾನ್ ನಿಮ್ದು ಮ್ಯಾರಥಾನ್ ಓಡುದು ಇದೆಲ್ಲ ಪೋಸ್ಟ್ ಗಳನ್ನು ನೋಡ್ತಾ ಇರ್ತೇನೆ ನಿಜವಾಗ್ಲು. ನೀವು ನಮ್ಮ ಸ್ಪೋರ್ಟ್ಸ್ ಡೇಗೆಲ್ಲ ಬಂದು ಇಂಥದ್ದನ್ನೆಲ್ಲ ನಮ್ಮ ಇವ್ರಿಗೆ ಕಲ್ಸಿದ್ರೆ, ಆಗ ಸುಬ್ಬಣ್ಣ ಹೇಳಿದಾಗೆ ಓವರ್ ನೈಟ್ ಕೆಲಸ ಏನಿದ್ರು ಅದನ್ನು ಎದುರಿಸಬಲ್ಲ ಸಾಮರ್ಥ್ಯ ಅವರಲ್ಲಿ ವೃದ್ಧಿ ಆಗ್ತದೆ, ಇದರಲ್ಲಿ ಸಂಶಯ ಇಲ್ಲ. ಖಂಡಿತ ಬರ್ತೇನೆ. ನಮ್ದು ಫುಲ್ ಫ್ಯಾಮಿಲಿ ಕೂಡ ಇದೇ ತರ ರನ್ನಿಂಗ್ ಇದೆ. ಮುಂದಿನ ನಾವು ಟ್ರೈ ಬರ್ತೀವಿ ಖಂಡಿತ. ಥ್ಯಾಂಕ್ ಯು. ವೆರಿ ನೈಸ್. ಶೋಭಾ, ಇನ್ಯಾರ್ದು ಪ್ರಶ್ನೆ ಇಲ್ಲ ಅಂತ ಕಾಣ್ತದೆ. ನಾವು ಇದಕ್ಕೆ ಹೋಗೋಣ. ಧನ್ಯವಾದಕ್ಕೆ. ತಮ್ಮ ಹಲವು ವರ್ಷಗಳ ಅನುಭವಗಳಿಂದ ಹಲವಾರು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಮಧುಮೇಹದ ಕುರಿತು ಜಾಗೃತಿ ಮೂಡಿಸಿದ್ದೀರಿ ಅಶೋಕಣ್ಣ. ಹಲವರ ಸಂಶಯಗಳಿಗೆ ತಕ್ಕ ಸಮಾಧಾನವನ್ನು ನೀಡಿದ್ದೀರಿ. ತುಂಬಾ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತುಕತೆ. ಧನ್ಯವಾದಗಳು. ಥ್ಯಾಂಕ್ಸ್. ನನಗೆ ಒಂದು ಅವಕಾಶ ಕೊಟ್ಟ ನಾಗರಾಜ್ ಉಪ್ಪಂಗಳ ಅವರಿಗೆ ವಂದನೆಗಳು. ಈಗ ನಾನು ಇದರಲ್ಲಿ ಪ್ರಿಲಿಮಿನರಿ ಸ್ಟೇಜ್, ನಮ್ಮಲ್ಲಿ ಎಷ್ಟೋ ವೈದ್ಯರಿದ್ದಾರೆ, ಅವರು ಈ ನಮ್ಮ ಲೈಫ್ ಸ್ಟೈಲ್, ಈಗ ಸುಮಾರು ಪ್ರಶ್ನೆ ಬಂದದ್ದು ಡಯಟ್ ಬಗ್ಗೆ ಇರ್ಬೋದು, ಅಥವಾ ಅವರ ಹೈಟ್ ಅಂಡ್ ವೆಯ್ಟ್ ಎಲ್ಲದಕ್ಕೂ ರಿಲೇಟೆಡ್. ಅದೇ ಡಯಟ್ ಇರ್ಬೋದು, ಅಥವಾ
ನಮ್ಮನ್ನು ನಾವು ಕಂಡುಕೊಳ್ಳೋದು ಹೇಗೆ ಅಂದ್ರೆ ಅಧ್ಯಾತ್ಮ ಅಂದ್ರೆ ನಾವು ಈ ವೇದ ಮಂತ್ರದಲ್ಲಿರೋ ಅಧ್ಯಾತ್ಮವನ್ನು ಸಿಂಪ್ಲಿಫೈ ಮಾಡಿ ಹೇಳುವವರು ನಮ್ಮಲ್ಲಿ ತುಂಬಾ ಅರ್ಹ ವ್ಯಕ್ತಿಗಳಿದ್ದಾರೆ. ಅವರು ಈ ನಮ್ಮ ನಾಗರಾಜ ಒಪ್ಪಂಗಳ ನಿರಂತರ 34ನೇದು ವೆಬಿನಾರ್ ಅಥವಾ ಜ್ಞಾನಸತ್ರ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮವರು ಇಂಥ ಸಂಪನ್ಮೂಲ ವ್ಯಕ್ತಿಗಳು ಬಂದು ಇನ್ನಷ್ಟು ಜನರಿಗೆ ಮಾಹಿತಿ ಕೊಟ್ರೆ ನಮ್ಮ ಸಮಾಜ ಆರೋಗ್ಯವಂತ ಸಮಾಜ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ನನ್ನ ದೃಢ ಅಭಿಮತ. ಈ ವೆಬಿನಾರ್ ಅಥವಾ ಜ್ಞಾನ ಸತ್ರ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ನಡೆಸಿದ್ದಕ್ಕೆ ಅಥವಾ ಇದನ್ನು ಫೆಸಿಲಿಟೇಟ್ ಮಾಡಿದ್ದಕ್ಕೆ ನಾಗರಾಜ ಉಪ್ಪಂಗಳವರಿಗೆ ಧನ್ಯವಾದಗಳು ಹಾಗೂ ಕರಾಡ ವಿಶ್ವಕ್ಕೂ ವಂದನೆಗಳು. ಸರಿ, ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದ ಸಮರ್ಪಣೆ. ಶ್ರೀಯುತ ಪಾಂಡುರಂಗ ಗುರ್ಜರ್ ಇವರಲ್ಲಿ ಧನ್ಯವಾದ ಸಮರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಪನ್ಮೂಲ ವ್ಯಕ್ತಿ ನಮ್ಮ ಅಭ್ಯಾಗತರಾದ ನಮ್ಮ ಪ್ರೀತಿಯ ಅಶೋಕಣ್ಣ ಅವರು ತುಂಬಾ ಮಧುಮೇಹದ ಬಗ್ಗೆ ಅವರು ಹೇಳಿದಾಗೆ ಇದಕ್ಕೆ ತುಂಬಾ ಕ್ವಶನ್ ಆನ್ಸರೇ ತುಂಬಾ ಬರುತ್ತೆ. ನಾನು 2-3 ಕ್ವಶನ್ ಕೇಳ್ಬೇಕಂತಿದ್ದೆ, ಆದ್ರೆ ಸಮಯದ ಅಭಾವ. ಅವರು ಯಾಕಂದ್ರೆ ನಮ್ಗೆಲ್ಲ ಸ್ವಲ್ಪ ಲೋ ಶುಗರ್ ಇರುತ್ತೆ, ಅದರ ಬಗ್ಗೆ ಒಂದೆರಡು ಕ್ವಶನ್ ಕೇಳ್ಬೇಕಂತಿದ್ದೆ. ಇಲ್ಲಿ ಮುಂದೆ ಅವರನ್ನು ಪರ್ಸನಲ್ ಮೀಟ್ ಮಾಡಿ ಕೇಳ್ತೇನೆ. ಆದ್ರೆ ತುಂಬಾ ಚೆನ್ನಾಗಿ ಅವರು ಮಧುಮೇಹದ ಬಗ್ಗೆ ಇವತ್ತು ನಮ್ಗೆ ಸ್ವಲ್ಪ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಅವರಿಂದ ಇನ್ನೊಮ್ಮೆ ಬೇಕಾಗತ್ತೆ, ಯಾಕಂದ್ರೆ ಮಧುಮೇಹದ ಬಗ್ಗೆ ತುಂಬಾ ಕ್ವಶನ್ಗಳಿರ್ತವೆ. ಅದನ್ನು ಅವರೇ ಅದಕ್ಕೆ ಸರಿಯಾದ ವ್ಯಕ್ತಿ ಅದನ್ನು ವಿವರಿಸ್ಲಿಕ್ಕೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆಲ್ಲ ಇದನ್ನು ವಿವರಿಸಿದ್ದಕ್ಕೆ ನಾವು ಎಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೂ ಇಂದಿನ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಶೋಭಾ ಭಾರದ್ವಾಜ್ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ ಮಾಡಿದ ಪ್ರದ್ಯುಮ್ನಿಗೂ ಧನ್ಯವಾದ ಸಮರ್ಪಣೆ ಕೊಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಹಾಗೂ ಈ ವೆಬಿನಾರ್ಗಳನ್ನು ಯೋಜನೆ ಮತ್ತು ಸಂಯೋಜನೆ ಮಾಡಿದ ಶ್ರೀಯುತ ನಾಗರಾಜ ಒಪ್ಪಂಗಳಿಗೂ ಧನ್ಯವಾದ ಸಮರ್ಪಣೆ. ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಇನ್ನೂ ನಾವು ಜನ ಬರೀ 55 ಜನ ನಾವು ಜಾಯ್ನ್ ಆಗಿದ್ವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರ್ಬೇಕು. ಇಂದಿನ ಕಾರ್ಯಕ್ರಮ ಸೇರಿದ ನಿಮಗೆಲ್ಲರಿಗೂ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಓವರ್ ಟು ಶೋಭಾ. ಧನ್ಯವಾದ ಸಮರ್ಪಣೆಯನ್ನು ಚಂದವಾಗಿ ನಡೆಸಿಕೊಟ್ಟ ಶ್ರೀಯುತ ಪಾಂಡುರಂಗ ಗುರ್ಜರ್ ಇವರಿಗೆ ಧನ್ಯವಾದಗಳು. ನಮ್ಮೊಂದಿಗೆ ಇಲ್ಲಿ ಸೇರಿರುವ ಬಂಧು ಜನರಿಗೂ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ಹಾಗೂ ನನಗೆ ಇಂದಿನ ಸಂಚಿಕೆಯ ನಿರೂಪಣೆಯ ಅವಕಾಶವನ್ನು ನೀಡಿದ್ದಕ್ಕೆ ರಾಜಣ್ಣನಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಸರಣಿಯ ಮುಂದಿನ ಕಂತು ದಿನಾಂಕ 14 ಮಾರ್ಚ್ 2026 ಶನಿವಾರದಂದು. ಅಂದಿನ ಅಭ್ಯಾಗತರು ಶ್ರೀಯುತ ಸೂರ್ಯನಾರಾಯಣ ಭಟ್ PS ಮಂಗಳೂರು. ಮುಂದಿನ ವೆಬಿನಾರ್ ಸರಣಿಯಲ್ಲಿ ಅಂದ್ರೆ ಮಾರ್ಚ್ 14ರಂದು ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಶುಭರಾತ್ರಿ. ಶುಭರಾತ್ರಿ. ಎಲ್ರಿಗೂ ಶುಭರಾತ್ರಿ. ಧನ್ಯವಾದಗಳು.